ಸಮಯದಲ್ಲಿ ಕತ್ತರಿಸಲು ಸೇರಿ ಬಂದಿರುವಾಗ ರಕ್ಷಕನು ಒಡೆಯನು ಪ್ರಭುವಾಗಿದ್ದಾನೆ. ಆತನಿಗೆ ನಾವು ವಂದನೆ ಸಲ್ಲಿಸೋಣ. ಸೇನಾಧೀಶ್ವರನಾದ ಯೆಹೋವನು, ಸೈನ್ಯಗಳ ಯೆಹೋವನು ಆತನಾಗಿದ್ದಾನೆ. ಪರಾತ್ಮನ ಮೊರೆ ಹೊಕ್ಕಿರುವನು, ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವುದೆಂಬುದಾಗಿ ಭಕ್ತನ ದಾವಿದನು ಸ್ವಾಮಿ ದೇವಾಶ್ರಿತನಾಗಿ, ಹೌದು, ಆ ದೇವರ ಆಶ್ರಯದಲ್ಲಿರುವಂತಹ ಪ್ರಿಯ ಮಗನು, ಪ್ರಿಯ ವಿಶ್ವಾಸಿಯು, ಪ್ರಿಯ ಭಕ್ತನು ಸುರಕ್ಷಿತ ಎಂಬುದಾಗಿ ವಚನ ಬರೆಸಿಕೊಂಡಂತಹ ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇವೆ. ಈ ಒಂದು ತಿಂಗಳಿನ ಅವಧಿ ಕರ್ತನೆ, ಈ ಒಂದು ವಿಶೇಷ ಆರಾಧನೆಗೆ ಸೇರಿ ಮೊದಲನೇ ಭಾನುವಾರ ನಾವು ಸೇರ್ಬಲಿ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಕರ್ತನೆ, ಈ ಆರಾಧನೆ ಆರಂಭ ಮಧ್ಯವನ್ನು ಯಾಕೆ ಸ್ವಾಮಿ ಬಂದಿರುವಂಥ ಪ್ರತಿಯೊಬ್ಬರನ್ನು ಮುಟ್ಟು ಸ್ವಾಮಿ ಆಸ್ವಾದಿಸು. ಬೇರೆ ವಾಕ್ಯ ಓದುವಂಥವನ್ನು, ಹೌದು, ಆರಾಧನೆ ಮಾಡುವಂಥವ್ರು ಕರ್ತನೆ, ಹೌದು ಕರ್ತನೆ, ಮೊಣಕಾಲು ಊರಂತ ಪ್ರತಿಯೊಬ್ಬರನ್ನ ಕರ್ತನೆ, ಸಹೋದರ ಸಹೋದರಿಯರನ್ನ, ಹೌದು, ಯವನಸ್ಥರನ್ನ ಕರ್ತನೆ, ಹೌದು, ವೃದ್ಧಾಪದವನ್ನು ಮುಟ್ಟಬೇಕೆ ಬೇಡಿಕೊಳ್ಳುತ್ತಾ ಇದ್ದೇವೆ. ಯಾರ ಮುಖಾಂತರ ನೀವು ಮಾತ್ರ ಬಂದು ಬೇಕೆಂದು ಬೇಡಿಕೊಳ್ತಾ ಸೈತಾನ ಸಮಸ್ತ ಲಯ ಮಾಡು ಸ್ವಾಮಿ. ನೀವೇ ಸರಿಪಡಬೇಕು, ನಾವು ಸರಿಪಡಬೇಕು. ಕರ್ತನೆ, ಈ ಸಮಯದಲ್ಲಿ ಆರೋಗ್ಯ, ಕ್ಷೇಮ, ಸೌಖ್ಯವನ್ನು ನಿನ್ನ ಕೃಪೆ ಕಾರಣಕ್ಕಾಗಿ ಸಲ್ಲಿಸ್ತೇನೆ ತಂದೆ. ಈ ಸಮಯದಲ್ಲಿ ತಂದೆ ನನ್ನ ಪಾಸನ ಸೇರಿ ಬಂದಿರುವಾಗ ನಮ್ಮೆಲ್ಲರನ್ನು ಮುಟ್ಟಬೇಕೆಂದು, ನಮ್ಮೆಲ್ಲರ ಆಶ್ರಯಿಸಬೇಕೆಂದು ನಮ್ಮ ಕಾರ್ಯಕರ್ತನು ಒಡೆಯ ರಕ್ಷಕನಾಗಿರುವಂತ ನಜರೇತಿನ ಯೇಸು ಕ್ರಿಸ್ತನ ನಮ್ಮಂತ ಬಲವಾದ ನಾಮದಲ್ಲಿ ಪ್ರಾರ್ಥಿಸಿ ಸ್ತುತಿಸಿ ಬೇಡಿ ನಮ್ಮ ತಂದೆಯೇ, ಆಮೇನ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಸಮಯದಲ್ಲಿ ಆಕಾಶದಲ್ಲಿ ಭೂಮಿಯಲ್ಲಿ ಆರೋಗ್ಯ ಮುಕ್ತ ಇದೆ. ಹೌದು, ಪ್ರಿಯ ಸಮಯದಲ್ಲಿ ದೇವರ ಮಹಿಮೆಗೋಸ್ಕರ ಆಕಾಶದಲ್ಲಿ ಭೂಮಿಯಲ್ಲಿ ನೀನೆ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಹಲ್ಲೆಲೂಯಾ. ನಡುವೆ ನನ್ನ ಯೇಸು ರಾಜ ಆಡ್ಕೊಂಡಿಲ್ಲ ಸೇರಿ ಸಮಾಧಾನ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು
ಹಲ್ಲೆಲೂಯಾ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಸಮದಲ್ಲಿ ಆಕಾಶದಲ್ಲಿ ಭೂಮಿಯಲ್ಲಿ ಇರುವಂತ ನಮ್ಮ ದೇವರು, ನಮ್ಮಲ್ಲಿ ನಮ್ಮ ಬಾಳಲ್ಲಿ ಇರುವಂತ ಕರ್ತನಾಗಿದ್ದ ನಮ್ಮ ಜೊತೆಯಲ್ಲಿ ಇರುವಂತಹ ದೇವರು, ನಮಗೆ ಜಯವನ್ನು ಕೊಡುವಂತ ದೇವರು, ಅಗತ್ಯವನ್ನು ಪೂರೈಸುವಂತ ದೇವರು ಆತನಾಗಿದೆ. ಆತನಿಗೆ ಸ್ತುತಿ, ಸ್ತೋತ್ರ, ಘನತೆ, ಗೌರವ ಸಲ್ಲುತ್ತೆ ಸ್ವಾಮಿ. ಈ ಸಮಯದಲ್ಲಿ ಹೌದು, ನಾವೆಲ್ಲರೂ ಸ್ವಲ್ಪ ಸಮಯ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನ ಸನ್ನಿಧಾನದಲ್ಲಿ ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡಿ. ದೇವರು ಆತನು ನಂಬಿಗಸ್ತನಾಗಿದ್ದಾನೆ, ಒಳ್ಳೆ ದೇವರಾತನಾಗಿದ್ದಾನೆ, ಕಾರ್ಯ ಮಾಡುವ ದೇವರಾತನಾಗಿದ್ದಾನೆ. ಈ ಸಮಯದಲ್ಲಿ ಹೌದು, ಸ್ವಲ್ಪ ಸಮಯ ನಿಮ್ಮ ಸ್ಥಳದಲ್ಲಿ ಮೊಣಕಾಲ ಕೂತ್ಕೊಳ್ಳೋದಾಗಿದ್ರೆ ಹೌದು, ಮಧ್ಯಸ್ಥಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ. ಸಮಯದಲ್ಲಿ ಕೊರೋನಾ ವೈರಸ್ ಪ್ರಿಯ ಸಹೋದರ ಸಹೋದರಿ ನೋಡುವಾಗ ಎಲ್ಲಾ ಕಡೆ ಹೆಚ್ಚಾಗ್ತಾ ಇದೆ. ಹೌದು, ನಮಗೆ ಎಲ್ಲಾ ಕಡೆ ಫ್ರೀ ಆಗಿದೆ. ಬಸ್ ಓಡಾಡ್ತಾ ಇದ್ದೇವೆ, ಟ್ರೈನ್ ಓಡಾಡ್ತದೆ, ಕಾರ್ ಓಡಾಡ್ತದೆ, ಆಟೋ ಓಡಾಡ್ತದೆ. ಹೌದು, ಎಲ್ಲ ಓಪನ್ ಆಗಿದೆ ಸಮಯದಲ್ಲಿ. ಆದ್ರೆ ಕೊರೋನಾ ವೈರಸ್ ಮಾತ್ರ ಅವ್ರು ಸಂಪೂರ್ಣ ನಾಶವಾಗಿಲ್ಲ ಪ್ರಿಯ ಸಹೋದರ ಸಹೋದರಿ. ಹಾಗಾಗಿ ಸಮಯ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹೌದು, ಎಲ್ಲಾ ಕುಲಗತವಾಗಿ ಹಿಂದೂ ಮೂರ್ತಿ ಪುರುಷರಿಗೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ಆಲಯ ತೆರಲ್ಪಡುವಾಗ ಹೌದು, ದೇವರ ಶಕ್ತಿ ಹೊರಗೆ ಬರುವಾಗ, ದೇವರ ಆತ್ಮನ ಕಾರ್ಯವು ಹೌದು ಚಲಿಸುವಾಗ ಹೌದು, ದೇವರು ತಾನೇ ಕಾರ್ಯ ಮಾಡುತ್ತೆ. ಮೊಣಕಾಲನ್ನು ಪ್ರಾರ್ಥನೆ ಮಾಡ್ತೀಯ. ಈ ಸಮಯದಲ್ಲಿ ಪ್ರಿಯ ಸಹೋದರ ಸಹೋದರ ನಾವೆಲ್ಲ ಸೇರಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹೌದು, ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸಂಕಾತದಲ್ಲಿ ದೇವರು ನಂಬಿಗಸ್ತನಾಗಿದ್ದಾನೆ. ಒಳ್ಳೆಯ ದೇವರು, ಒಳ್ಳೆದನ್ನು ಮಾಡುವ ಶಕ್ತನಾಗಿ ದೇವರು ಆತನಾಗಿದ್ದಾನೆ. ಥ್ಯಾಂಕ್ ಯು. ಹಾಲಾಗಿ ಸ್ವಾಮಿ, ಸ್ತೋತ್ರ, ಪ್ರಾರ್ಥನೆ, ಸ್ತೋತ್ರ ಸ್ವಾಮಿ. ಪ್ರೀತಿಯುಳ್ಳ ತಂದೆಯಾದ ದೇವರು ನಿಮಗೆ ಸ್ತೋತ್ರ. ನಜರೇತಿನ ಯೇಸಯ್ಯ ನಿಮಗೆ ಸ್ತೋತ್ರ. ಪವಿತ್ರಾತ್ಮನಾದ ದೇವರು ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಈ ದಿನ ಈ ಸಮಯಕ್ಕಾಗಿ ಸ್ತೋತ್ರ. ನಿಮ್ಮ ಸನ್ನಿಧಾನದಲ್ಲಿ ಕುಟುಂಬವಾಗಿ ಸೇರಿ ಬರುವಂತೆ, ಆರಾಧಿಸುವಂತೆ, ಕೊಂಡಾಡುವಂತೆ ಕೊಟ್ಟ ಭಾಗ್ಯಕ್ಕಾಗಿ ವಂದನೆ ಸಲ್ಲಿಸ್ತೇವೆ ಸ್ವಾಮಿ. ಪವಿತ್ರಾತ್ಮನಾದ ದೇವರೇ, ಚಿಕ್ಕವರು ಮೊದಲು ಮತ್ತು ದೊಡ್ಡವರ ಪರ್ಯಂತರ ಎಲ್ಲರನ್ನ ಅಭಿಷೇಕಿಸಿ ಆಶೀರ್ವಾದ ಮಾಡಿ ಒಳ್ಳೆಯ ಆರೋಗ್ಯಕರ ಶಕ್ತಿ, ಶಾಂತಿ, ಸಮಾಧಾನ, ದೈವ ಪ್ರಸನ್ನತೆಯನ್ನು ನಡೆಸುವಿಕೆ, ವಾಕ್ಯವನ್ನ, ಯೇಸು ಕ್ರಿಸ್ತನ ಕೃಪೆಯನ್ನ, ಪವಿತ್ರಾತ್ಮನ ನಡೆಸುವಿಕೆಯನ್ನ, ದೈವದೂತರ ಕಾವಲನ್ನು ದಯಪಾಲಿಸಿ ನಡೆಸಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನಾದ ದೇವರೇ, ಭಯಂಕರವಾದ ದಿನಗಳಲ್ಲಿ, ಗಂಡಾಂತರ ದಿನಗಳಲ್ಲಿ, ಅಸಮಾಧಾನ ದಿನಗಳಲ್ಲಿ, ಭಯದ ದಿನಗಳಲ್ಲಿ ಸ್ವಾಮಿ, ನನ್ನ ಕೃಪೆಯೇ ನಿನಗೆ ಸಾಧ್ಯ ಎಂಬುದಾಗಿ ಹೇಳಿ ನಿನ್ನ ಕೃಪೆಗೆ ಒಳಗಾಗುವಂತೆ ಸ್ವಾಮಿ, ನಿನ್ನ ಕೃಪೆಯಿಂದ ಜೀವಿಸುವಂತೆ ಅನೇಕರಿಗೆ ನೀವು ನಮ್ಮೆಲ್ಲರಿಗೂ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ ವಂದನೆ ಸಲ್ಲಿಸ್ತೇವೆ ಸ್ವಾಮಿ. ಕರ್ತನಾದ ದೇವರೇ, ಈ ಸಮಯದಲ್ಲಿ ತಂದೆಯಾದ ದೇವರೇ, ಕೊರೋನಾ ವೈರಸ್ ಇಂದ ಬಾಧೆ ಪಡುವಂತ ಮಕ್ಕಳ ಮೇಲೆ ನಿಮ್ಮ ಕೃಪೆ ಎಳೆದು ಬಾರಿ ಸ್ವಾಮಿ. ದಯಾಪೂರ್ಣನಾದ ದೇವರೇ, ದೀರ್ಘ ಶಾಂತಿಯು, ಪೂರ್ಣ ಪ್ರೀತಿಯುಳ್ಳ ದೇವರೇ, ನಿನ್ನ ಕೃಪಾ ಕಟಾಕ್ಷದಿಂದ ಸ್ವಾಮಿ ಅವರನ್ನ ಬಿಡುಗಡೆ ಮಾಡಿ ನಡೆಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಕರ್ತನಾದ ದೇವರೇ, ಕರ್ತನೆ, ಪಾಸಿಟಿವ್ ಕರ್ತನೆ ಇನ್ನೊಂದು ಸಂಖ್ಯೆಯಲ್ಲಿ ಹೆಚ್ಚಾಗುತ್ತಿರುವಾಗ ಯೇಸು ನಾಮದಲ್ಲಿ ಕರ್ತನೆ, ಯೇಸು ರಕ್ತದಲ್ಲಿ ಪವಿತ್ರಾತ್ಮನೆ ನಿಮ್ಮ ಬಲದಿಂದ ಸ್ವಾಮಿ ಅದನ್ನು ನಿಲ್ಲಿಸಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ನಿಮ್ಮ ಒಂದು ಪವಿತ್ರವಾದ ರಕ್ತದಿಂದ ಸ್ವಾಮಿ ಎಲ್ಲ ಕಲ್ಮಶವನ್ನ, ಅಪವಿತ್ರತೆಯನ್ನು ಶುದ್ಧೀಕರಿಸಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ವೈರಸ್ ಅನ್ನ ಬಿಡುಗಡೆ ಮಾಡುವಂತ ಎಲ್ಲ ಬಲಹೀನ ಆತ್ಮಗಳನ್ನ ಬಲಿಷ್ಠನಾದ ಪರಿಶುದ್ಧಾತ್ಮ ದೇವರೇ ನೀವು ಬಂಧಿಸಿ ನಡೆಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇವೆ ಕರ್ತನೆ. ತಂದೆಯಾದ ದೇವರೇ, ಇವತ್ತು ಕುಟುಂಬ ಮಕ್ಕಳಾಗಿ ಆರಾಧಿಸುವಂತೆ ಎಲ್ಲಾ ಕುಟುಂಬ ಮಕ್ಕಳಿಗೆ ಕೊಟ್ಟಂತ ಭಾಗ್ಯಕ್ಕಾಗಿ ಸ್ತೋತ್ರ. ಮುಂದಿನ ದಿನಗಳಲ್ಲಿ ಸ್ವಾಮಿ ಕರ್ತನೆ, ಆಲಯವು ತೆರೆಯಲ್ಪಡುವಾಗ ಪ್ರವಾಹದ ಹಾಗೆ ಸ್ವಾಮಿ ಕರ್ತನೆ, ಜನರು ನಿಮ್ಮ ಸನ್ನಿಧಾನದಲ್ಲಿ ಬಂದು ಘೋಷಿಸಿ ಆರಾಧಿಸುವಂತೆ, ಕೊಂಡಾಡುವಂತೆ ಕೃಪೆ ದಯಪಾಲಿಸಿ. ಕರ್ತನಾದ ದೇವರೇ, ಆರಾಧಿಸುವಾಗ, ಪ್ರಾರ್ಥಿಸುವಾಗ, ವಾಕ್ಯ ನುಡಿಯಲ್ಪಡುವಾಗ, ಸಂದೇಶಗಳು ಸಾರಲ್ಪಡುವಾಗ, ಆಲಯದಲ್ಲಿ ಮೊಣಕಾಲೂರಿ ಪ್ರಾರ್ಥಿಸುವಾಗ ಕೊರೋನಾ ವೈರಸ್ ಸಂಪೂರ್ಣವಾಗಿ ಹೌದು ಕರ್ತನೆ ಅದು ನಿಲ್ಲಿಸಲ್ಪಡಲೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಪ್ರಾರ್ಥನೆಗಳು, ಆರಾಧನೆಗಳು ಹೆಚ್ಚಾಗುವಾಗ ಆರಾಧನೆಯಲ್ಲಿ, ಪ್ರಾರ್ಥನೆಯಲ್ಲಿ ಮಿಚ್ಚದಂತ ಬಂಧನಗಳು, ಜರಗದಂತ ಕಾರ್ಯಗಳು ಒಂದೂ ಇಲ್ಲ ಸ್ವಾಮಿ. ಯೇಸು ನಾಮದಲ್ಲಿ ಕರ್ತನೆ, ಹೌದು ಕರ್ತನೆ, ಸಭೆಗಳಿಂದ ನಿಮ್ಮ ಪ್ರಸನ್ನತೆ ತುಂಬಿದಂತ ಕರ್ತನೆ ಮಕ್ಕಳು ಘೋಷಿಸುವಾಗ, ಆರ್ಭಟಿಸುವಾಗ ಕರ್ತನಾದ ದೇವರೇ, ಆ ಎಲ್ಲ ವೈರಸ್ ಅನ್ನ, ಮಲಿನ ಆತ್ಮಗಳನ್ನ ಯೇಸು ರಕ್ತದಲ್ಲಿ ಬಂಧಿಸುವಾಗ ಸಂಪೂರ್ಣವಾಗಿ ನಾಶವಾಗಿ ಕರ್ತನೆ ಬಿಡುಗಡೆ ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಕರ್ತನಾದ ದೇವರೇ, ಪ್ರಾರ್ಥಿಸುವಂತ ಎಲ್ಲ ಮಕ್ಕಳ ಮೇಲೆ ನಿಮ್ಮ ಹಸ್ತ ಬರಲಿ ಸ್ವಾಮಿ. ಹೌದು, ಜನರು ಕರ್ತನೆ ಅದು ಫ್ರೀ ಆಗಿ ತಿರುಗಾಡುವಾಗ ಇನ್ನು ಹೆಚ್ಚಾಗಿ ಅದು ಹಬ್ಬಿಕೊಳ್ಳದ ಹಾಗೆ ಪವಿತ್ರಾತ್ಮನಾದ ದೇವರೇ ಅದನ್ನು ನಿಮ್ಮ ಹತೋಟಿಗೆ ತೆಗೆದುಕೊಳ್ಳಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಈ
ಈ ಸಮಯದಲ್ಲಿ ಸ್ವಾಮಿ ಎಲ್ಲ ವೈದ್ಯಕೀಯ ಸಿಬ್ಬಂದಿಯವ್ರನ್ನ, ಪೊಲೀಸ್ ಸಿಬ್ಬಂದಿಯವ್ರನ್ನ ಸ್ವಾಮಿ, ಮೀಡಿಯಾದವ್ರನ್ನ ಸ್ವಾಮಿ, ರಾಜಕೀಯ ವ್ಯಕ್ತಿಗಳನ್ನ ಕರ್ತನೆ, ಆಶಾ ವರ್ಕರ್ಸ್ ಅನ್ನ ಸ್ವಾಮಿ, ಎಲ್ಲರೂ ನಿಮ್ಮ ಪಾದದಲ್ಲಿ ಒಪ್ಪಿಸ್ತಾ ಇದ್ದೇವೆ ಕರ್ತನೆ. ಅವ್ರನ್ನ ನಿಮ್ಮ ಹತೋಟಿಯಲ್ಲಿ ತೆಗೆದುಕೊಂಡು ಅಭಿಷೇಕಿಸಿ ಆಶೀರ್ವಾದ ಮಾಡಿ ತಂದೆ ಆದ ದೇವರೇ, ಕರ್ತನಾದ ದೇವರೇ, ಅನೇಕರು ಬಡತನದಲ್ಲಿದ್ದಾರೆ ಸ್ವಾಮಿ, ಬಾಧೆ ಪಡೆದಿದ್ದಾರೆ ಸ್ವಾಮಿ, ಬಿಡುಗಡೆ ಕೊಟ್ಟು ನಡೆಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಅನೇಕ ಕುಟುಂಬಗಳಲ್ಲಿ ದುಃಖ, ಚಿಂತೆ, ನಿರಾಶೆ, ಬಾಧೆ, ಬಲಹೀನತೆ ಇದೆ ಸ್ವಾಮಿ, ಕರ್ತನೆ, ಕಾಯಿಲೆ ತೊಂದರೆಗಳಿದೆ ಸ್ವಾಮಿ, ಅಸಮಾಧಾನ ಇದೆ ಸ್ವಾಮಿ. ಯೆಹೋವ ಶಲೋಮ್, ಸಮಾಧಾನ ಕೊಟ್ಟು ಆರೋಗ್ಯ ಕೊಟ್ಟು ನಡೆಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಮನೆಗಳಲ್ಲಿ ಚಿಕ್ಕವರು ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರ ವಾಕ್ಯವನ್ನು ಓದುವುದು, ಪ್ರಾರ್ಥನೆ ಮಾಡುವುದು, ಆರಾಧನೆ ಮಾಡುವುದು ಹೆಚ್ಚಾಗಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಎಲ್ಲಿ ಇದ್ದರೂ ಸ್ವಾಮಿ ಅಲ್ಲಿಯೇ ಕರ್ತನ ಸಾನ್ನಿಧ್ಯವನ್ನ, ಪ್ರಸನ್ನತೆಯನ್ನು ಅನುಭವಿಸುವಂತೆ ಕೃಪೆ ದಯಪಾಲಿಸಿದೆ ಸ್ವಾಮಿ. ಸೇವೆ ಮಾಡುವಂತೆ ಎಲ್ಲ ಸೇವಕಿಯರನ್ನ, ಕುಟುಂಬ ಮಕ್ಕಳನ್ನು ನಿಮ್ಮ ಪಾದದಲ್ಲಿ ಕರ್ತನೆ ತೆಗೆದುಕೊಂಡು ಅಭಿಷೇಕಿಸಿ ಆಶೀರ್ವಾದ ಮಾಡಿ ತಂದೆ, ಅವರಿಗೆ ಬೇಕಾದಂತ ನಿಮ್ಮ ಆತ್ಮನ ನಡೆಸಬೇಕನ್ನು ದಯಪಾಲಿಸಿ ಕಾಯ್ದು ಕಾಪಾಡಿ, ಎಲ್ಲ ಪ್ರಯಾಣಗಳಲ್ಲಿ ಯೋಚನೆ ತೆಗೆದುಕೊಂಡು ಬೇಕಾದಂತ ಉತ್ತಮವಾದ ಜ್ಞಾನ, ಆರೋಗ್ಯ ದಯಪಾಲಿಸಿ, ಪರಲೋಕದ ಜ್ಞಾನ ದಯಪಾಲಿಸಿ, ಅದ್ಭುತವಾಗಿ ನಡೆಸಿಕೊಂಡು ಹೋಗೋದಕ್ಕೆ ನಿಮ್ಮ ಕೃಪೆ ದಯಪಾಲಿಸಿ ಸ್ವಾಮಿ. ಕರ್ತನೆ ದೇವರೇ, ಎಲ್ಲಾ ಸಭೆಯ ಮಕ್ಕಳ ಮೇಲೆ ನಿಮ್ಮ ಹಸ್ತ ಬರಲಿ ಸ್ವಾಮಿ. ಎಲ್ಲರನ್ನ ಜೀವನದ ಆತ್ಮದಿಂದ ತುಂಬಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಕರ್ತನ ದೇವರೇ, ಜೀವಿತದಲ್ಲಿ, ಕುಟುಂಬದಲ್ಲಿ, ಮನೆಯಲ್ಲಿ ಇನ್ನೂ ಕ್ರಮಬದ್ಧವಾಗಿ ಜೀವಿಸುತ್ತಾ ಸ್ವಾಮಿ, ಈವರೆಗೂ ಕಳೆದ ದಿನಗಳೇ ಸಾಕು, ಮುಂದೆ ಅದ್ಭುತವಾದ ತೀರ್ಮಾನದೊಂದಿಗೆ ಜೀವಿಸುವಂತೆ ಕೃಪೆ ದಯಪಾಲಿಸಿರಿ. ಎಲ್ಲ ಹಿಂದೂ, ಮುಸ್ಲಿಂ, ಕ್ರೈಸ್ತ ಬಾಂಧವರೆಲ್ಲರ ಮೇಲೆ ನಿಮ್ಮ ಹಸ್ತ ಬರಲಿ ಸ್ವಾಮಿ. ಎಲ್ಲರ ಮೇಲೆ ನಿಮ್ಮ ಕೃಪಾ ಕಟಾಕ್ಷ ಬರಲಿ ಸ್ವಾಮಿ. ಎಲ್ಲರೂ ಕರ್ತನ ದೇವರೇ, ಆ ಒಂದು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗಿ ಜೀವಿಸೋದಕ್ಕೋಸ್ಕರವಾಗಿ ಇನ್ನು ಅನೇಕ ಸಂಗತಿಗಳನ್ನ ಕಲಿತುಕೊಂಡು ಸ್ವಾಮಿ, ನಿಮಗೆ ಒಪ್ಪಿಸಲ್ಪಟ್ಟಂತ ಸಮರ್ಪಣೆಯ ಜೀವಿತವನ್ನ ಜೀವಿಸುವಂತೆ ಸಹಾಯ ಮಾಡಿ. ಪವಿತ್ರಾತ್ಮನೆ ಪ್ರತಿಯೊಬ್ಬರನ್ನ ನಿಮ್ಮ ಕಡೆಗೆ ಎಳೆದು ತರಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಈ ದಿನದ ಆರಾಧನೆಗಾಗಿ ಸ್ತೋತ್ರ. ಆರಾಧನೆಯ ಆದಿ ಮಧ್ಯವು ಅಂತ್ಯವು ನೀವಾಗ ನಡೆಸಿ, ನೀವು ತಾನೇ ಮಹಿಮಂದ್ರಿ ಪ್ರತಿಯೊಬ್ಬರನ್ನು ಅಭಿಷೇಕಿಸಿ ತುಂಬಿಸಬೇಕೆಂಬುದಾಗಿ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಮಾಡ್ತಾ ಯೇಸು ನಾಮದಲ್ಲಿ ಸ್ತೋತ್ರ ಮಾಡಿ ಬೇಡಿ ಹೊಂದಿದ್ದೇವೆ ನಮ್ಮ ಒಳ್ಳೆ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಈ ಸಮಯದಲ್ಲಿ ವಾಕ್ಯದ ಭಾಗವನ್ನು ನಾವು ಕೇಳಿಸಿಕೊಳ್ಳಿ. ಸಮಯದಲ್ಲಿ ಹೌದು, ದಾವೀದನ ಕೀರ್ತನೆ 91ನೇ ಅಧ್ಯಾಯ 14ರಿಂದ 16 ವಚನವನ್ನ ನಾವು ಕನ್ನಡದಲ್ಲೇ ಕೇಳಿಸಿಕೊಳ್ಳೋಣ ಬೇರೆ, ಮತ್ತು ಹಾಗೆಯೇ ನಾವು ಇಂಗ್ಲಿಷ್ನಲ್ಲಿ ಸಹ ಕೇಳಿಸಿಕೊಳ್ಳೋಣ. ಹೌದು, ಕೀರ್ತನೆ ಗ್ರಂಥ 91ನೇ ಅಧ್ಯಾಯ 14, 15, 16ನೇ ವಚನವನ್ನು ಈ ದಿನ ಆರಿಸಿಕೊಂಡಂತ ದೇವರ ಭಾಗ ಕೀರ್ತನೆಗಳು 91ನೇ ಅಧ್ಯಾಯ 14ರಿಂದ 16 ವಚನ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು, ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ಅವನು ನನಗೆ ಮೊರೆಯಿಡುವಾಗ ಸದುತ್ತರವನ್ನು ದಯಪಾಲಿಸುವೆನು. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು. ದೀರ್ಘಾಯುಷ್ಯವನ್ನು ಅನುಗ್ರಹಿಸುವೆನು, ತೃಪ್ತಿಪಡಿಸುವೆನು. ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. The Lord says, if someone trusts me, I will save them. I will protect my followers who call me for help. When my followers call to me, I will answer them. I will be with them when they are in trouble. I will rescue them and honor them. I will give my followers a long life and show them my powerful strength. ಬಂದಿರುವಾಗ ಈಗ ತಾನೇ ನಾವು ಕೀರ್ತನೆ ಭಾಗ 91, 14 ವಚನ ಕನ್ನಡದಲ್ಲಿ, ಇಂಗ್ಲಿಷ್ನಲ್ಲಿ ಕೇಳಿಸಿಕೊಂಡಿದ್ದೇವೆ. ಸ್ತೋತ್ರ. ಈ ಸಮಯ ನಾವು ವಾಕ್ಯವನ್ನು ಕೇಳಕ್ಕೆ ಮುಂಚಿತವಾಗಿ ಆರಾಧನೆ ಮಾಡಿಕೊಳ್ಳಲು ಸ್ವಲ್ಪ ಸಮಯ. ಪ್ರಿಯ ಸಹೋದರ ಸಹೋದರಿ, ದೇವರು ನಿನ್ನನ್ನು ಪ್ರೀತಿ ಮಾಡುವಂಥ ದೇವರಾತನಾಗಿದ್ದಾನೆ. ಆರಾಧನೆ ಯೋಗ್ಯನಾದ ದೇವರಾತನಾಗಿದ್ದಾನೆ. ಈಗ ಸ್ವಲ್ಪ ಸಮಯ ನಾವು ಎಲ್ಲರೂ ಆರಾಧನೆ ಮಾಡಿಕೊಳ್ಳಲು ಕರ್ತನ ಸನ್ನಿಧಾನದಲ್ಲಿ ಘನತೆಯಾದ ಸತ್ಸಂಗ. ಹಲ್ಲೆಲೂಯಾ. ತಂದೆಯಾದ ದೇವರಿಗೆ ಮಹಿಮೆ, ಪ್ರಭಾವ, ಆಧಿಪತ್ಯಗಳು ಈಗಲೂ ಎಂದೆಂದಿಗೂ ಸದಾ ಕಾಲವು ಉಂಟಾಗ್ತದೆ. ಅದಕ್ಕಾಗಿ ಸ್ತೋತ್ರ. ಈ ಒಂದು ಯುಗದಲ್ಲಿ, ಈ ಕಾಲದಲ್ಲಿ ಕರ್ತನಾದ ದೇವರು ನಮ್ಮ ಮುಖಾಂತರವಾಗಿ ಆರಾಧನೆ ಹೊಂದಬೇಕೆಂಬುದಾಗಿ ತನಗೋಸ್ಕರವಾಗಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ. ಅದಕ್ಕಾಗಿ ಸ್ತೋತ್ರ. ಪ್ರಪಂಚದಲ್ಲಿ ಅನೇಕ ಜನರಿದ್ದಾರೆ, ಜ್ಞಾನವಂತರು, ಆಸ್ತಿವಂತರು, ಬಲಿಷ್ಠರು, ಅನೇಕ ಸಂಘಟನೆಗಳನ್ನು ಹೊಂದಿರುವಂತವರಿದ್ದಾಗಲೂ ಕರ್ತನಾದ ದೇವರು ಅಲ್ಪರು, ಹೌದು, ಯಾವ ಗಣನೆಗೂ ಬಾರಂತ ನಮ್ಮನ್ನ ಅಭಿಷೇಕಿಸಿ ಆಶೀರ್ವಾದ ಮಾಡಿ ನನ್ನ ಕೃಪೆಯಲ್ಲಿ ನನ್ನ ನಾಮ ಮಹತ್ತನ್ನು ಪ್ರಕಟಿಸುವುದಕ್ಕೋಸ್ಕರವಾಗಿ ನಮ್ಮನ್ನು ಆರಿಸಿಕೊಳ್ಳಬೇಕಾಗಿ ದೇವರಿಗೆ ಸ್ತೋತ್ರ, ಮಹಿಮೆಗಳು ಉಂಟಾಗಲಿ. ಕೀರ್ತನೆಗಳು 48ನೇ ಅಧ್ಯಾಯದಲ್ಲಿ 2-3 ವಚನಗಳ ಭಾಗವನ್ನು ಓದಿಕೊಳ್ಳೋಣ. ಚೀಯೋನನ್ನು ರಕ್ಷಿಸಿದ್ದಕ್ಕಾಗಿ ಯೆಹೋವನನ್ನು ಕೊಂಡಾಡುವುದು. ಯೆಹೋವನು ಮಹೋನ್ನತನು,
ನಮ್ಮ ದೇವರು ತನ್ನ ಪರಿಶುದ್ಧ ಪರ್ವತ ನಗರದಲ್ಲಿ ಸರ್ವಸ್ತುತಿ ಪಾತ್ರನಾಗಿದ್ದಾನೆ. ರಾಜಾದಿರಾಜನ ಪಟ್ಟಣವಿರುವ ಚೀಯೋನ್ ಪರ್ವತವು ಉತ್ತರ ದಿಕ್ಕಿನಲ್ಲಿ ಉನ್ನತವಾಗಿಯೂ ರಮ್ಯವಾಗಿಯೂ ಭೂಲೋಕದಲ್ಲೆಲ್ಲ ಕಂಗೊಳಿಸುತ್ತಿರುವುದು. ದೇವರು ಅದರ ಪಕ್ಕಲಗಳಲ್ಲಿ ತಾನೇ ಭದ್ರವಾದ ಗುರುಜೆಂದು ಕೀರ್ತಿ ಪಡೆದನು. ಹಲ್ಲೆಲೂಯಾ. ನಮ್ಮ ತಂದೆಯಾದ ದೇವರು ಕೀರ್ತಿ ಪಡೆಯುವಂತ ದೇವರು, ಸ್ತುತಿ ಆರಾಧನೆ ಹೊಂದತಕ್ಕ ಕರ್ತನಾಗಿದ್ದಾನೆ. ಹೌದು, ಆತನು ಮಹೋನ್ನತನಾದಂತ ದೇವರಾದಂತ ಯೇಸು ಕ್ರಿಸ್ತನಾಗಿದ್ದಾನೆ. ಎಲ್ಲದಕ್ಕಿಂತ ಉನ್ನತವಾಗಿ ಮಹೋನ್ನತನಾದಂತ ಯೇಸು ಕ್ರಿಸ್ತನಾಗಿದ್ದಾನೆ. ಯಾಕಂತಂದ್ರೆ ಆತನು ದೇವರಾಗಿದ್ದರೂ ಸಹ ತನ್ನ ಸ್ಥಾನವನ್ನ ತ್ಯಜಿಸಿ ಭೂಲೋಕಕ್ಕೆ ದಕ್ಕಿಸಲ್ಪಟ್ಟವನಾಗಿ ಬಂದಿದ್ದಾನೆ. ಎಲ್ಲ ಮನುಷ್ಯರು ಇಷ್ಟಪಡುವುದೇನಂತಂದ್ರೆ ಕೆಳಗಿದ್ದ ಮನುಷ್ಯನು ಮೇಲೆ ಹೋಗ್ಬೇಕೆಂಬುದಾಗಿ ಇಷ್ಟಪಡ್ತಾನೆ. ಆದ್ರೆ ತಂದೆಯಾದ ದೇವರು ಎಲ್ಲ ತನ್ನ ಕೈಯಲ್ಲಿದ್ದು ಮಹೋನ್ನತನಾಗಿ ಸರ್ವಾಧಿಕಾರಿಯಾಗಿದ್ದರೂ ಸಹ ಎಲ್ಲವನ್ನ ನನಗೋಸ್ಕರ ನಿನಗೋಸ್ಕರ ತ್ಯಜಿಸಿ ಈ ಭೂಲೋಕಕ್ಕೆ ದೀನನಾಗಿ ಬಂದು, ಹೌದು, ಶಾಪಗ್ರಸ್ತರಿಗೆ ಹಾಕಲ್ಪಡುವಂತ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ನೇತಾಡಲ್ಪಟ್ಟು ಮತ್ತು ಮನುಷ್ಯರು ಯಾವುದನ್ನ ಅಸಹಿಸಿಕೊಳ್ತಾರೋ, ಯಾವ್ದು ಅವಮಾನ ಅನುಭವಿಸಕ್ಕೆ ಇಷ್ಟ ಇಲ್ವೋ ಅಂತದನ್ನ ಯೇಸು ಕ್ರಿಸ್ತನು ನನಗಾಗಿ ನಿನಗಾಗಿ ಅನುಭವಿಸಿ ಇವತ್ತು ತಿರುಗಿ ಆ ಮರಣವನ್ನ ಜಯಿಸಿದಂತ ದೇವರಾಗಿ ಪುನರುತ್ಥಾನನಾಗಿ ಪರಲೋಕಕ್ಕೆ ಏರಿಸಲ್ಪಟ್ಟಂತ ದೇವರು ತಿರುಗಿ ನಮ್ಮನ್ನ ಕರೆದುಕೊಂಡು ಹೋಗೋದಕ್ಕೆ ಬರುವಂತ ರಕ್ಷಕನಾಗಿದ್ದಾನೆ. ಆದಿಯು ಅಂತ್ಯವು ಅಲ್ಪ ಒಮೇಗಾಗಿರುವಂತ ಕರ್ತನು ಉನ್ನತನು ಮಹೋನ್ನತನಾದಂತ ದೇವರಾಗಿದ್ದಾನೆ. ತನ್ನನ್ನ ತ್ಯಜಿಸಿದ ದೇವರು ಇವತ್ತು ನಮಗೆ ಹೇಳ್ತಾನೆ, ಹೌದು, ನಾನು ನಿನಗೋಸ್ಕರವಾಗಿ ಎಲ್ಲವನ್ನ ಕೊಟ್ಟಿದ್ದೇನೆ, ಎಲ್ಲವನ್ನ ಬಿಟ್ಟು ಬಂದಿದ್ದೇನೆ. ಇವತ್ತು ನೀನು ಈ ಲೋಕದಲ್ಲಿ ಎಲ್ಲಾ ಸಮಯಕ್ಕಿಂತಲೂ ಆರಾಧನೆ ಸಮಯವನ್ನು ಪ್ರತ್ಯೇಕಿಸಲ್ಪಟ್ಟವರಾಗಿ ಕರ್ತನನ್ನು ಆರಾಧಿಸಬೇಕೆಂಬುದಾಗಿ ದೇವರು ಬಯಸುವಂತ ದೇವರಾಗಿದ್ದಾನೆ. ಯೇಸುವನ್ನ ಆರಾಧಿಸಬಾರದೆಂಬುದಾಗಿ, ಯೇಸುವನ್ನ ಮಹಿಮೆ ಪಡಿಸಬಾರದೆಂಬುದಾಗಿ ವೈರಿ ಜನರಲ್ಲಿ ತನ್ನ ಕುತಂತ್ರಗಳನ್ನು ಮಾಡುವಾಗಲೂ ಅದನ್ನ ಜಯಿಸುವುದಕ್ಕೆ ಯೆಹೋವ ನಿಸ್ಯದಂತ ಕರ್ತನು ಬಲಿಷ್ಠನಾದ ಪವಿತ್ರಾತ್ಮನ ಸಹಾಯವನ್ನು ನಮಗೆ ದಯಪಾಲಿಸಿ ನಡೆಸುವಂತ ಕರ್ತನಾಗಿದ್ದಾನೆ. ನಮ್ಮನ್ನು ನಾವು ತಗ್ಗಿಸಿಕೊಂಡು ಕರ್ತನನ್ನು ಹೆಚ್ಚಿಸುತ್ತಾ ಒಂದು ಏಕ ಚಿತ್ತ ಏಕ ಮನಸ್ಸುಳ್ಳವರಾಗಿ ಒಂದು ಹಾಡುಗಳನ್ನು ಆಡುವಾಗ, ವಾಕ್ಯವನ್ನು ಧ್ಯಾನಿಸುವಾಗ, ನಾವು ಕಣ್ಣನ್ನು ಮುಚ್ಚಿಕೊಳ್ಳುವಾಗ, ಮೊಣಕಾಲೂರುವಾಗ, ಎದ್ದು ನಿಲ್ಲುವಾಗ, ಕೈ ಎತ್ತುವಾಗ ದೇವರ ಪ್ರಸನ್ನತೆಯನ್ನು ಅನುಭವಿಸುತ್ತಾ ಕರ್ತನನ್ನ ಮಹಿಮೆ ಪಡಿಸೋಣ. ಆರಾಧನೆಯಲ್ಲಿ ದೇವರ ಪ್ರಸನ್ನತೆ, ದೇವರ ಸ್ಪರ್ಶ, ದೇವರ ಇರುವಿಕೆಯನ್ನು ನಾವು ಅನುಭವಿಸುವ ಹಾಗೆ ಹೌದು ಕರ್ತನಾದ ದೇವರೇ, ಉಸಿರಿರುವ ದಿನವೆಲ್ಲ ಆರಾಧನೆ, ಹೌದು, ಉಸಿರಾದ ಯೇಸುವೆ ನಿಮಗೆ ಆರಾಧಿಸ್ತೇವೆ. ನಮ್ಮ ಉಸಿರು ಯೇಸು ಕ್ರಿಸ್ತನಾಗಿದ್ದಾನೆ. ಆದಾಮ ಅವಳನ್ನು ನೋಡುವಾಗ ಅವರನ್ನ ದೇವರು ಉಂಟು ಮಾಡಿ ಮೂಗಿನಲ್ಲಿ ಶ್ವಾಸವನ್ನು ಊದುವಾಗ ಅವರು ಬದುಕುವ ಮನುಷ್ಯರಾದರು. ಇವತ್ತು ಯೇಸು ಕ್ರಿಸ್ತನು ತನ್ನ ಶ್ವಾಸವನ್ನ ನಮ್ಮಲ್ಲಿ ಊದಿ ನಮ್ಮನ್ನ ಜೀವಿಸುವಂತ ಮಕ್ಕಳನ್ನಾಗಿ ಮಾಡುತ್ತಾನೆ. ಆದ್ದರಿಂದ ಉಸಿರಿರುವ ದಿನವೆಲ್ಲ ದೇವರನ್ನ ಆರಾಧಿಸಬೇಕಾಗಿ ದೇವರ ಚಿತ್ತ. ಯಾಕಂತಂದ್ರೆ ಆತನ ನಮ್ಮ ಬಲವಾಗಿದ್ದಾನೆ, ನಮ್ಮ ಕೋಟೆ, ನಮ್ಮ ದುರ್ಗವಾಗಿದ್ದಾನೆ. ಆತನನ್ನು ಆರಾಧಿಸಿ ಹಲ್ಲೆಲೂಯಾ. ಉಸಿರಿರುವ ದೇಹವೆಲ್ಲ
ಆರಾಧಿಸಬೇಕೆಂಬುದಾಗಿ ನಮ್ಮನ್ನು ಉಂಟು ಮಾಡಿದ್ದೆಲ್ಲ ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಉಸಿರು ಕೊಟ್ಟಿರುವಂತ ಕರ್ತನೆ, ದೈವಾಂತರಿರುವಂತ ಯೇಸಪ್ಪ ನಿಮ್ಮನ್ನು ಮಹಿಮೆ ಪಡಿಸ್ತೇವೆ, ನಿಮ್ಮನ್ನು ಆರಾಧಿಸ್ತೇವೆ ಸ್ವಾಮಿ. ಈ ಬೆಳಗಿನ ಜಾವದಲ್ಲಿ ತಂದೆ ಆಗುತ್ತೇವೆ ಕರ್ತನೆ. ಸ್ವರವೆತ್ತಿ ಆಡುವಂತ ಪ್ರತಿಯೊಬ್ಬರ ಮಧ್ಯದಲ್ಲಿ ಸ್ವಾಮಿ, ಮೊಣಕಾಲುವಂತ ಪ್ರತಿಯೊಬ್ಬರ ಮಧ್ಯದಲ್ಲಿ ಸ್ವಾಮಿ, ಹೆಗಲಿನಂತ ಪ್ರತಿಯೊಬ್ಬರ ಮಧ್ಯದಲ್ಲಿ ಸ್ವಾಮಿ, ನಿನ್ನ ಪ್ರಸನ್ನತೆ ನಿನ್ನ ನಡೆಸುವಿಕೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಯೆಹೋವ ಈರೆಯಾಗಿ ಎಲ್ಲವನ್ನು ಒದಗಿಸುವ ಕರ್ತನೆ ನಿಮಗೆ ಸ್ತೋತ್ರ. ಯೆಹೋವ ನಿಸ್ಸಿಯಾಗಿ ಸೋಲುಗಳ ಸಮಯದಲ್ಲಿ ಜಯವನ್ನು ಕೊಡುವ ಕರ್ತನೆ ಸ್ತೋತ್ರ. ಯಾರ್ಯಾರು ಕರ್ತನೆ ನಿನ್ನನ್ನು ನೋಡ್ತಾರೋ ಸ್ವಾಮಿ, ಅವರಿಗೆ ಕರ್ತನ ಬಿಡುಗಡೆಯನ್ನು ಕೊಟ್ಟಂತ ದೇವರು, ಮುಂದೆ ಕೊಡ್ಲಿಕ್ಕಿರುವಂತ ದೇವರು ನಿಮ್ಮನ್ನು ಕೊಂಡಾಡ್ತೇವೆ, ಆರಾಧಿಸ್ತೇವೆ ಸ್ವಾಮಿ. ಕರ್ತನ ದೇವರೇ, ಶಾಶ್ವತ ಭಾಗ್ಯ ನಿನ್ನ ಕೈಯಲ್ಲಿದೆ ಸ್ವಾಮಿ. ಕರ್ತನೆ, ಸಂಪೂರ್ಣವಾದ ಸುಖ ನಿನ್ನ ಕೈಯಲ್ಲಿರೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ತಂದೆ ಆದ ದೇವರೇ, ಪ್ರಾರಂಭ ಮಾಡಿದ ದೇವರು ಅಂತ್ಯ ಮಾಡುವಂತ, ಅಂತ್ಯಕ್ಕೆ ನಡೆಸುವಂತ ಕರ್ತನಾಗಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ತಂದೆ ಆದ ದೇವರೇ, ಇವರೆಗೂ ನಮ್ಮನ್ನು ನಡೆಸಿದ ಕರ್ತನೆ ಯೆಹೋವ ಶಲೋಮ್ ನಿಮಗೆ ಸ್ತೋತ್ರ. ಎಬೆನೇಚರ್ನಾದ ಕರ್ತನೆ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ತಂದೆ ಆದ ದೇವರೇ, ಮುಂದೆಯೂ ಅದ್ಭುತವಾಗಿ ಆತ್ಮನ ಪ್ರಸನ್ನತೆಯಲ್ಲಿ, ಆತ್ಮನ ಅಭಿಷೇಕದಲ್ಲಿ, ದೈವಾನುಗ್ರಹದಲ್ಲಿ, ದೈವ ಕೃಪೆಯಲ್ಲಿ ಸ್ವಾಮಿ, ಚಿಕ್ಕವರು ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರ ನಡೆಸಿ ಅಭಿಷೇಕಿಸಿ ಮಾರ್ಗದಲ್ಲಿ ನಡೆಸುತ್ತಿರೋದಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೇವೆ, ಆರಾಧಿಸ್ತೇವೆ. ದೇವರೇ, ಸಿಂಹಾಸನ ಅರುಣನಾದ ಕರ್ತನೆ ನಿನಗೆ ಸ್ತೋತ್ರ. ಸ್ತುತಿ ಸ್ತೋತ್ರಕ್ಕೆ ಪಾತ್ರನಾದ ದೇವರೇ, ಆರಾಧನೆಗೆ ನಾಯಕನಾದ ಕರ್ತನೆ, ಆರಾಧನೆಗೆ ಅರಸನಾದ ದೇವರೇ, ಆರಾಧನೆಗೆ ಯೋಗ್ಯನಾದ ಕರ್ತನೆ ಕೊಂಡಾಡ್ತೇವೆ. ಎಲ್ಲ ಘನಮಾನ ಮಹಿಮೆ ಪ್ರಭಾವಾಧಿಪತಿಗಳನ್ನ ಯೇಸುವಿನ ಪದಕ್ಕೆ ಅರ್ಪಿಸ್ತೇವೆ. ಒಳ್ಳೆ ತಂದೆ, ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಕರ್ತನ ನಂಬಿಗಸ್ತನು, ಒಳ್ಳೆ ದೇವರು ಇರುವಂತಹ ದೇವರು, ಕರ್ತನಾದ ದೇವರು ಆತನಾಗಿದ್ದಾನೆ. ಯುಗ ಯುಗಗಳ ಅರಸನು, ಸೇನಾಧೀಶ್ವರನಾದ ಯೆಹೋವನ ನಾಮಕ್ಕೆ ನಾವು ಸ್ತುತಿ ಸ್ತೋತ್ರ ಸಲ್ಲಿಸ್ತೇನೆ. ದೇವರು 5 ತಿಂಗಳು ನಮ್ಮನ್ನು ಕಾಪಾಡಿ 6ನೇ ತಿಂಗಳಿನ ಈ ಮೊದಲನೆಯ ವಾರದ ಮೊದಲನೆಯ ಭಾನುವಾರ ಆತನ ಪಾದನೆ ಸೇರಿ ಬರೆದು ಕೊಟ್ಟದ ಕೃಪೆಗಾಗಿ ಆತನಿಗೆ ನಾವು ವಂದನೆ ಸಲ್ಲಿಸೋಣ. ಇವತ್ತು ಪ್ರಿಯ ಸಹೋದರ ಸಹೋದರಿ, ಹೌದು ಕರ್ತನ ಆಲಯದಲ್ಲಿ, ಕರ್ತನ ಮಂದಿರದಲ್ಲಿ ಅವರು ಆರಾಧನೆ ಮಾಡಬೇಕಾಗಿದ್ದ ನಮ್ಮನ್ನ ದೇವರು ಈ ರೀತಿ ಕುಟುಂಬವಾಗಿ, ವೈಯಕ್ತಿಕವಾಗಿ ಆರಾಧನೆ ಮಾಡುವಂತೆ ಈ ರೀತಿಯ ಯೋಜನೆ ಕೊಟ್ಟಂತ ದೇವರಿಗೆ ನಾವು ಸಲ್ಲಿಸ್ತೇವೆ. ಈ ಒಂದು ಮಾಧ್ಯಮದ ಮುಖಾಂತರವಾಗಿ, ಮೀಡಿಯಾ ಮುಖಾಂತರವಾಗಿ ದೇವರು ಆತನು ಒಳ್ಳೆಯವನಾಗಿದ್ದಾನೆ, ಆತನು ಸರ್ವಶಕ್ತನಾಗಿದ್ದಾನೆ. ಪ್ರಿಯ ಸಹೋದರ ಸಹೋದರಿ, ಈ ಸಮಯದಲ್ಲಿ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಕಳೆದ ವಾರದಲ್ಲಿ ಯಾರ್ಯಾರು ತಮ್ಮ ಜನ್ಮದಲ್ಲಿ ಕಂಡುಕೊಂಡಿದ್ದಾರೋ ದೇವರು ಅವರೆಲ್ಲರನ್ನು ಆಶೀರ್ವದಿಸಲಿ. ಕಳೆದ ವಾರ ಯಾರು ತಮ್ಮ ತಮ್ಮ ವೈವಾಹಿಕ ಜೀವಿತವನ್ನು ಕಂಡುಕೊಂಡಿದ್ದಾರೋ ಅವರೆಲ್ಲರನ್ನು ನೀವು ಆಶೀರ್ವದಿಸಿ. ಯಾವ ಸಹೋದರ ಸಹೋದರಿ, ದೇವರ ಸೇವಕ ಸೇವಕಿ, ಅವರು ಯಾರ ಜೀವಿತ ಆಶೀರ್ವದಿಸಿ ಭಕ್ತರಿಗೆ ಆಚರಿಸಿಕೊಳ್ಳಂತೆ ಮಾಡಿದನು ಅವರನ್ನ ದೇವರು ತಾನೇ ಮುಟ್ಟಲಿ ಎಂದಾಗಿ ನಾನು ಪ್ರಾರ್ಥಿಸಲಾಗಿದ್ದೇನೆ. ಶುಭ ಕೃಪೆ ಅವನು ಹಿಂಬಾಲಿಸಲಿ. ದೇವರ ಮಹಿಮೆ ಕಾರ್ಯಗಳು ಅವನ ಮೇಲೆ ಬಲವಾಗಿ ಕ್ರಿಯೆ ಮಾಡಲಿ ಎಂದಾಗಿ ನಾನು ಹಾರೈಸುವನಾಗಿದೆ ಮತ್ತು ದೇವರ ಸಹಾಯವು ಅವರಿಗೆ ಬದುಕಲಿ ಎಂದಾಗಿ ಕೇಳಿಕೊಳ್ಳುವನಾಗಿದೆ. ಪ್ರಿಯ ಸಹೋದರ ಸಹೋದರಿ, ಇವತ್ತು ನಾವು ಕರ್ತನ ಸೇರಿ ಬಂದಿರುವಾಗ, ಹೌದು ನಾವು ಸ್ವಲ್ಪ ಕರ್ತನ ವಾಕ್ಯದಲ್ಲಿ ನಾವು ಧ್ಯಾನ ಮಾಡುವಾಗ, ದಾವೀದ ಮಹಾರಾಜನು ಆತನ ಅನುಭವಿಸ್ತನು. ದಾವೀದ ಮಹಾರಾಜನು ಆತನು ಹೌದು ಚಿಕ್ಕ ಹುಡುಗನಾಗಿರುವಂತ, ಚಿಕ್ಕ ಪುರನಾದಂತ ದಾವೀದನು, ಗುರಿ ಕಾಯುವಂತ ಕುರುಬನಾಗಿರುವಂತ ದಾವೀದನು, ಹೌದು ಅಡಿಮೆಲಿದ್ದಂತ ದಾವೀದನು, ಹೌದು ತಂದೆ ತಾಯಿ ಅಣ್ಣಂದಿರಿಂದ ದೂರ ಇದ್ದಂತ ದಾವೀದನು, ಯಾರಿಗೂ ಬೇಡವಾಗಿದ್ದಂತ ದಾವೀದನು, ಹೌದು ಆತನು ಜೀವಿತದಲ್ಲಿ ಹೌದು ಯಾವ ಒಂದು ಯೋಚನೆ ಆತನು ಮುಂದಿನ ಯೋಚನೆ ಮಾಡದೆ ಇರುವಂತ ಹೌದು ದಾವೀದನು. ಆದರೆ ದೇವರ ಭಯಭಕ್ತಿ ಇದ್ದಂತ ಚಿಕ್ಕ ಹುಡುಗನ ದಾವೀದನ ಜೀವಿತದಲ್ಲಿ ದೇವರು ಆತನ ಆಶ್ರಯಿಸಿ ಕಾಯ್ದು ಕಾಪಾಡಿ ಅದನ್ನು ಬಲಪಡಿಸಿದ ಕರ್ತನು. ಹೌದು ಆತನ ಉತ್ತಮ ಉನ್ನತ ಸ್ಥಿತಿ ಏರಿಸಿದ ಮೇಲೆ ದಾವೀದನ ಈ ಕೀರ್ತನೆ ನೋಡುವ ಸಮಯದಲ್ಲಿ ಈ ವಿಶೇಷವಾದ ಒಂದು ಕೀರ್ತನೆಯಲ್ಲಿ ವಿಮೋಚಿಸುವಂತ ಕರ್ತನ ವಿಮೋಚನೆಯ ಒಂದು ಕಾರ್ಯವನ್ನು ತೋರಿಸುವಂತ ಈ ಒಂದು ಗೀತೆಯಲ್ಲಿ ದೇವಾಸಿತನಾಗಿರುವಂತ ಪ್ರತಿಯೊಂದು ವ್ಯಕ್ತಿಯ ಜೀವಿತ ದೇವರು ಯಾವ ರೀತಿ ಸುರಕ್ಷಿತವಾಗಿ ಕಾಪಾಡ್ತಾನೆ. ಹಾಗಾದರೆ ವಿಶ್ವಾಸಿಯೇ, ಪ್ರಿಯ ಮಗನೇ ಮಗಳೇ, ನೀನು ಮಾಡಬೇಕಾದ ವಿಷಯಗಳು ಏನು? ಈ ಲೋಕದ ಜೀವಿತದಲ್ಲಿ, ಈ ಲೋಕದ ಈ ಒಂದು ಸಂದಿಗ್ಧದ ಪರಿಸ್ಥಿತಿಯಲ್ಲಿ ನೀನು ನಾನು ಲೋಕದಲ್ಲಿ ಮಾಡಬೇಕಾದನ್ನ ಮಾಡುವಾಗ ದೇವರು ಮಾಡಬೇಕಾದನ್ನು ಮಾಡ್ಲಿಕ್ಕೆ ಇದಂದರೆ ಪ್ರಿಯ ಸಹೋದರ ಸಹೋದರಿ, ದೇವರ ವಾಕ್ಯದಲ್ಲಿ ಈಗ ತಾನೇ ಪ್ರಿಯ ಅವನ ಮಕ್ಕಳು ಓದಿದ ಹಾಗೆ ಹೌದು ದಾವೀದನ ಕೀರ್ತನೆ 91ನೇ ಅಧ್ಯಾಯದಲ್ಲಿ 14ನೇ ವಚನ 15ನೇ ವಚನದಲ್ಲಿ ನಾವು ನೋಡುವಾಗ 14 ಅಧ್ಯಾಯದಲ್ಲಿ 3 ವಿಷಯಗಳನ್ನ ದೇವರ ವಾಕ್ಯ ನಮಗೆ ಪ್ರಬೋಧಿಸ್ತಾ ಇದೆ. 3 ವಿಷಯವು ಒಬ್ಬ ವ್ಯಕ್ತಿಯು, ವಿಶ್ವಾಸಿಯು, ದೇವರನ್ನು ಆಶ್ರಯಿಸುವ ವ್ಯಕ್ತಿಯು 3 ವಿಷಯ ಮಾಡೋದಾಗಿದ್ರೆ 9 ವಿಷಯಗಳನ್ನ ದೇವರು ಸಹಾಯ ಮಾಡ್ಲಿಕ್ಕೆ ಇದ್ದ ದೇವರಿಗೆ ಸ್ತೋತ್ರ. 3 ಮನುಷ್ಯ ಮಾಡಿದ್ರೆ 9 ದೇವರು ಮಾಡ್ಲಿಕ್ಕೆ ಇದ್ದ ದೇವರಿಗೆ ಸ್ತೋತ್ರ.
ಪ್ರಿಯ ಸಹೋದರ ಸಹೋದರಿ, ಈ ದಿನಗಳಲ್ಲಿ ಕರ್ತನು ತಾನು ನಿನ್ನನ್ನು ಕಾಪಾಡ್ತಿರುವಂತ ಕರ್ತನು ಅದನ್ನು ಬೋಧಿಸ್ತಾ ಇದ್ದ ಸಮಯದಲ್ಲಿ ಪ್ರಿಯ ಸಹೋದರ ಸಹೋದರಿ, ನೀನು ಮನೆಯಲ್ಲಿರುವಾಗಲೂ ಚಿಂತೆ ದುಃಖ ಸಮಸ್ಯೆ ಇದ್ದಾಗಲೂ ಅವರು ಬಾಧೆ ಇರುವಾಗಲೂ ದೇವಾಕ್ಯಂತ ನಿನ್ನ 3 ವಿಷಯಗಳನ್ನು ಮಾಡುವಂತ ಒಂದು ವಿಶ್ವಾಸಿ ಆಗಿದ್ರೆ, 3 ವಿಷಯಗಳನ್ನು ಮಾಡುವಂತ ಒಬ್ಬ ವ್ಯಕ್ತಿ ಆಗಿದ್ರೆ, 3 ಕಾರ್ಯಗಳನ್ನು ಮಾಡುವಂತ ಮಗನಾಗಿದ್ರೆ, ನಾನು 9 ಕಾರ್ಯ ನೆರವೇರಿಸಲು ಮಾಡ್ಲಿಕ್ಕೆ ನಾನು ಅವತ್ತು ಮಾಡಿ ಯೋಚಿಸ್ತಾ ಇದ್ದೇನೆ. ಹಾಗಾದ್ರೆ ದೇವರು ಹೇಳ್ತಾ ಇದ್ದ ಸಮಯದಲ್ಲಿ ಯಾವ್ದಾ 3 ಕಾರ್ಯ, ಯಾವ್ದಾ 3 ವಿಷಯ, ಯಾವ್ದೋ 3 ಸಂಗತಿಗಳು ಅಲ್ಲಿ ಬೈಬಲ್ ಓದ್ತಾ ಇದೆ. ಒಂದದಾಗಿ ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅಂತ ವಾಕ್ಯ ಉಂಟು. ಎರಡನೇದಾಗಿ ನೋಡ್ತದೆ ನನ್ನ ನಾಮವನ್ನು ಅರಿತವನಾಗಿರುವುದ. ಮೂರದಾಗಿ ನೋಡ್ತಾ ಸಮಯಲ್ಲಿ ಅವನು ನನಗೆ ಮರಳುವಾಗ. ಸೊ 3 ವಿಷಯಗಳನ್ನ ದೇವರು ತಾನು ಅಲ್ಲಿ ಅವರ ಬೈಬಲ್ ನಲ್ಲಿ ದೇವರ ಆಶ್ರಿತನಾಗಿರುವಂತಹ ವ್ಯಕ್ತಿಯ ಜೀವಿತದಲ್ಲಿ ಅಪೇಕ್ಷಿಸ್ತಾ ಇರುವುದನ್ನ ಗ್ರಂಥಕರ್ತನ ಬರೀತಿದ್ದಾನೆ. ಪ್ರಿಯ ಸಹೋದರ ಸಹೋದರಿ, ಹೌದು ಈ ದಿನದಲ್ಲಿ ಹೌದು ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ. ಈ ದಿನದಲ್ಲಿ ಆಸಕ್ತಿ ನೋಡ್ತಾ ಇದ್ರೆ ಲೋಕದಲ್ಲಿರುವಂತಹ ಜನರ ಆಸಕ್ತಿನೇ ಬೇರೆ, ಹೌದು ಪ್ರಿಯ ತಾಯಿ ಆಸಕ್ತಿನೇ ಬೇರೆ, ತಂದೆಯ ಆಸಕ್ತಿನೇ ಬೇರೆ, ಯವನಸ್ಥ ಮಗನ ಆಸಕ್ತಿಯೇ ಬೇರೆ, ಯವನಸ್ಥ ಮಗಳ ಆಸಕ್ತಿನೇ ಬೇರೆ, ಹೌದು ಲೋಕದವರ ಆಲೋಚನೆ ಬೇರೆ, ಆಸಕ್ತಿ ಬೇರೆ. ಅನೇಕ ಈ ಸಮಯದಲ್ಲಿ ಆಸಕ್ತಿಗಳಾಗಿ ಕೆಲವರು ಹೌದು ಆಟದಲ್ಲಿ ಆಸಕ್ತಿಗಳಾಗಿದ್ದಾರೆ, ಕೆಲವರು ನಿದ್ದೆ ಮಾಡಲು ಆಸಕ್ತರಾಗಿದ್ದಾರೆ, ಕೆಲವರು ಊಟ ಮಾಡಲು ಆಸಕ್ತರಾಗಿದ್ದಾರೆ, ಕೆಲವರು ಬೇರೆ ಹೌದು ಬೇರೆ ಕಂಪ್ಯೂಟರ್ ನಲ್ಲಿ ಆಸಕ್ತರಾಗಿದ್ದಾರೆ, ಕೆಲವರು ಮೊಬೈಲ್ ನಲ್ಲಿ ಆಸಕ್ತರಾಗಿದ್ದಾರೆ, ಕೆಲವರು ಬೇರೆ ಪ್ರಯಾಣ ಮಾಡಲು ಆಸಕ್ತರಾಗಿದ್ದಾರೆ, ಕೆಲವರು ಮನೆಯೊಳಗೆ ಕೂತ್ಕೊಳ್ಳಲು ಆಸಕ್ತರಾಗಿದ್ದಾರೆ, ಕೆಲವರು ಜೀವನದಲ್ಲಿ ಏನಾದ್ರೂ ಮೇಲೆ ಬರಬೇಕೆಂದಾಗಿ ಆಸಕ್ತಿಯನ್ನ ಮಾಡಿ ಅವರು ಪ್ರಯಾಸ ಬಯಸುವಂತರಾಗಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ಮನುಷ್ಯನು ಆಸಕ್ತಿ ತೋರಿಸ್ತಿದೆ. ಆದರೆ ಇಲ್ಲಿ ಹೇಳುವಂತ ಆಸಕ್ತಿ ಈ ಲೌಕಿಕವಾದ ಆಸಕ್ತಿ ಅಲ್ಲ. ಪ್ರಿಯ ಸಹೋದರ ಸಹೋದರಿ, ನಿನ್ನ ಆತ್ಮಕ್ಕೂ ನಿನ್ನ ಜೀವಕ್ಕೂ ನಿನ್ನ ಪ್ರಾಣಕ್ಕೂ ಬೇಕಾದದ್ದನ್ನ ದೇವರು ಬಯಸ್ತಾ ಇದ್ದಾನೆ. ಏನ್ ಹೇಳ್ತಾನೆ ವಾಕ್ಯ ಪ್ರಕಾರವಾಗಿ? ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅಂತ ಹೇಳ್ತಾನೆ. ಹಾಗಾದ್ರೆ ಒಬ್ಬ ಮನುಷ್ಯನು, ಒಬ್ಬ ವಿಶ್ವಾಸಿಯು, ಭೂಲೋಕದಲ್ಲಿ ದೇವರನ್ನು ಅರಿತುಕೊಂಡಂತ ವ್ಯಕ್ತಿಯು, ಯೇಸು ಕ್ರಿಸ್ತನನ್ನು ತಿಳ್ಕೊಂಡ ವ್ಯಕ್ತಿಯು, ಅವನು ದೇವರಲ್ಲಿ ಆಸಕ್ತನಾಗಿರ್ಬೇಕು. ಪ್ರಿಯ ಸಹೋದರ ಸಹೋದರಿ, ಇವತ್ತು ದೇವರಲ್ಲಿ ಆಸಕ್ತಿ ಉಳ್ಳಂತ ಕುಟುಂಬ ನಿಂದಾಗಿದೆಯಾ? ದೇವರ ಅವರ ಜೀವಿತದಲ್ಲಿ ಆಸಕ್ತಿ ಉಳ್ಳಂತ ನಿನ್ನ ಕುಟುಂಬ ನಿಂದಾಗಿದೆಯಾ? ದೇವರ ನಡೆಸುವಿಕೆಯಲ್ಲಿ ಆಸಕ್ತಿ ಉಳ್ಳಂತ ಕುಟುಂಬ ನಿಂದಾಗಿದೆಯಾ? ಹೌದು, ದೇವರ ಕಾರ್ಯದಲ್ಲಿ ಆಸಕ್ತಿ ಉಳ್ಳಂತ ಕುಟುಂಬ ನಿಂದಾಗಿದೆಯಾ? ನೀನು ಆತನಲ್ಲಿ ಆಸಕ್ತಿ ಉಳ್ಳನಾಗಿದ್ಯಾ ಅಥವಾ ಆತನಿಲ್ಲದೆ ನೀನು ಆಸಕ್ತಿ ಉಳ್ಳಂತ ಮಗನಾಗಿದ್ಯಾ? ಆತನಲ್ಲಿ, ಆತನ ಕೃಪೆಯಲ್ಲಿ, ಆತನ ವಾಕ್ಯದಲ್ಲಿ, ಆತನ ಇರುವಿಕೆಯಲ್ಲಿ ಆಸಕ್ತಿ ಉಳ್ಳಂತ ಮಗನು ಮಗಳು ಕುಟುಂಬದಲ್ಲಾಗಿದ್ರೆ, ಹೌದು ಪ್ರಿಯ ಸಹೋದರ ಸಹೋದರ, ನಿನ್ನ ಜೀವಿತವನ್ನ ಮಾರ್ಪಡಿಸುವಂತ ದೇವರಾತನಾಗಿದ್ದಾನೆ. ಪರೀಕ್ಷೆ ಮಾಡಿಕೊಳ್ಳದೆ ಸಮಯದಲ್ಲಿ ಅವರು ನಾವು ಆಸಕ್ತಿಯಿಂದ ಕೂತ್ಕೊಂಡಿದ್ದೇವೆ ಆರಾಧನೆ ಮಾಡ್ಲಿಕ್ಕೆ, ಆಸಕ್ತಿಯಿಂದ ನಾವು ಒಂದು ವಾಕ್ಯ ಓದಿ ಕೂತ್ಕೊಂಡಿದ್ದೇವ, ಆಸಕ್ತಿಯಿಂದ ಇವತ್ತು ಸಂಡೇ ಅಂತ ಕೂತ್ಕೊಂಡಿದ್ದೇವ, ಆಸಕ್ತಿಯಿಂದ ನಾವು ಒಂದು ದೇವಸ್ಥಾನ ಬರಬೇಕೆಂದಾಗಿ ಕೂತ್ಕೊಂಡಿದ್ದೇವ ನಾವು. ಹಾಗಾದ್ರೆ ಆಸಕ್ತಿಯ ಅವ್ರ ಜೀವಿತವು ನಮ್ಮನ್ನ ಪ್ರೇರೇಪಿಸ್ತಾ ಇದೆ. ಪ್ರಿಯ ಸಹೋದರ ಸಹೋದರಿ, ಆಗ ಈ ಸಮಯದಲ್ಲಿ ಯಾವ ರೀತಿಯಲ್ಲಿ ಕೂತ್ಕೊಂಡಿದ್ರೆ ಗೊತ್ತಿಲ್ಲ, ಯಾವ ಆಲೋಚನೆ ಕೂತ್ಕೊಂಡಿದ್ರೆ ಗೊತ್ತಿ ಸಮಯದಲ್ಲಿ ದೇವರು ಹೇಳ್ತಾರೆ, ಪ್ರಿಯ ಸಹೋದರ, ಪ್ರಿಯ ತಾಯಿ, ಪ್ರಿಯ ತಂದೆಯೇ, ಪ್ರಿಯ ಅಣ್ಣ ಮಗ ತಂಗಿಯೇ, ನೀನು ಆತನಲ್ಲಿ ಆಸಕ್ತಿ ಉಳ್ಳವನಾಗಿರ್ಬೇಕೆಂದು, ನೀನು ಆತನಲ್ಲಿ ಆಸಕ್ತಿ ಉಳ್ಳವನಾಗಿರ್ಬೇಕೆಂದು ದೇವರು ನಿನಗೆ ಪ್ರಬೋಧಿಸ್ತಾ ಇದ್ದಾನೆ. ಪ್ರಿಯ ಸಹೋದರ ಸಹೋದರಿ, ಇವತ್ತು ಅನೇಕರು ಹಣಕ್ಕೋಸ್ಕರ ಹಣ ಸಂಪಾದನೆ ಮಾಡಿ ಹೆಂಗೆ ಇರ್ಬೇಕೆಂದಾಗಿ ಆಸಕ್ತಿ ತೋರಿಸ್ತದೆ. ಪ್ರಿಯ ಸಮಯದಲ್ಲಿ ನಾನು ಹೆಂಗೆ ಯಾವ್ದು ಹೆಸರು ಸಂಪಾದನೆ ಮಾಡ್ಬೇಕೆಂದಾಗಿ ಬಹಳ ಆಸಕ್ತಿ ಉಳ್ಳವರಾಗಿದ್ದಾರೆ. ನಾನು ಹೆಂಗೆ ಯಾವುದು ಈ ಸಮಯದಲ್ಲಿ ಲೋಕದಲ್ಲಿ ಕಾಣಿಸ್ಬೇಕೆಂದಾಗಿ ಬಹಳ ಆಸಕ್ತಿ ಉಳ್ಳವರಾಗಿದ್ದಾರೆ. ಆ ದೇವವಾಕ್ಯದ ಪ್ರಿಯ ಸಹೋದರ ಸಹೋದರಿ, ನೀನು ಆತನಲ್ಲಿ, ದೇವರಲ್ಲಿ, ನಿನ್ನ ಸೃಷ್ಟಿಕರ್ತನಲ್ಲಿ, ನಿನ್ನನ್ನು ಕಾಯುವ ಆತನಲ್ಲಿ, ನಿನ್ನನ್ನು ಮಾರ್ಪಾಡಿಸುವ ಆತನಲ್ಲಿ, ನಿನ್ನನ್ನು ಚೈತನ್ಯಗೊಳಿಸುವ ಆತನಲ್ಲಿ, ನಿನ್ನನ್ನು ರೂಪಿಸಿದ ಆತನಲ್ಲಿ ನೀನು ಆಸಕ್ತಿ ಉಳ್ಳವನಾಗಿರ್ಬೇಕೆಂದ್ರೆ, ಒಂದು ವೇಳೆ ಆ ರೀತಿ ಇರುವುದಾಗಿದ್ರೆ ಮೊದಲನೇ ಆಶೀರ್ವಾದ, ಮೊದಲನೇ ಕಾರ್ಯ, ಮೊದಲನೇ ಒಂದು ನಡೆಸುವಿಕೆ ಏನಂದ್ರೆ ವಾಕ್ಯ ತಿಳಿಸುವಲ್ಲಿ ಅವನನ್ನು ರಕ್ಷಿಸುವೆನು ಅಂತ ವಾಕ್ಯ ಉಂಟು. ಹಾಗಾದ್ರೆ ಒಂದದಾಗಿ ನೀನು ಆಸಕ್ತಿಯಿಂದ ಇರುವುದಾದರೆ ನಿನಗೆ ದೇವರು ಕೊಡುವಂತ ಆಸೆ, ಅವನನ್ನು ರಕ್ಷಿಸುತ್ತೇನೆ ಅಂತ ಹೇಳ್ತಾನೆ. ರಕ್ಷಿಸುವ ಕಾರ್ಯವನ್ನ ದೇವರು ಮಾಡ್ಲಿಕ್ಕಿದ್ದಾನೆ ಜೀವಿತ. ಹಾಗಾದ್ರೆ ನಿನ್ನ ಆಸಕ್ತಿಯು, ನಿನ್ನ ಕುಟುಂಬದ ಆಸಕ್ತಿಯು ನಿನ್ನನ್ನು ರಕ್ಷಿಸುವ ಹಾಗೆ ದೇವರು ಕಾರ್ಯ ಮಾಡ್ಲಿಕ್ಕಿದ್ದಾನೆ. ದೇವರಿಗೆ ಸ್ತೋತ್ರ. ಒಂದು ವೇಳೆ ಆಸಕ್ತಿ ಇಲ್ಲವಾದ ಜೀವಿತದಲ್ಲಿ ನಿನ್ನ ಸಾಧನೆ ಮಾಡಿಕೊಳ್ತಾ ಇದ್ದೀನಿ. ದೇವರ ವಿಷಯದಲ್ಲಿ, ಕಾರ್ಯ ವಿಷಯದಲ್ಲಿ, ಪ್ರಾರ್ಥನೆ ವಿಷಯದಲ್ಲಿ, ವಾಕ್ಯದ ವಿಷಯದಲ್ಲಿ ಆಸಕ್ತಿ ಇಲ್ಲದೆ ಹೌದು ನೀನು ಇರುವುದಾಗಿದ್ರೆ ನೀನು ಆ ರಕ್ಷಣೆಯ ಜೀವಿತದಲ್ಲಿ ಅನುಭವ ಇಲ್ಲದೆ ಹೋಗ್ಲಿಕ್ಕಿದೆ. ಪ್ರಿಯ ಸಹೋದರ ಸಹೋದರಿ, ಆತ ನಿನ್ನ ರಕ್ಷಿಸುವುದರಲ್ಲಿ ನೀನಾಗೆ ದೂರ ಹೋಗ್ತಾ ಇದ್ದೆ. ಪ್ರಿಯ ಸಹೋದರ, ಹಾಗೆ ವಾಕ್ಯದಲ್ಲಿ ಅವನನ್ನು ನಾನು ರಕ್ಷಿಸುವೆನು ಹೇಳುವ ಪ್ರಕಾರವಾಗಿ ಏನ್ ರಕ್ಷಿಸ್ತಾನೆ ಸಮಯದಲ್ಲಿ? ಈಗಿನ ದಿನಮಾನದಲ್ಲಿ ನಿನ್ನನ್ನು ಭಯದಿಂದ ರಕ್ಷಿಸ್ತಾನೆ,
ಭೀತಿಯಿಂದ ರಕ್ಷಿಸ್ತಾನೆ, ಹಾದಿಯಿಂದ ರಕ್ಷಿಸ್ತಾನೆ, ರೋಗದಿಂದ ರಕ್ಷಿಸ್ತಾನೆ, ಸೈತಾನದಿಂದ ರಕ್ಷಿಸ್ತಾನೆ, ಹೌದು ದುರ್ನೀತಿಯಿಂದ ರಕ್ಷಿಸ್ತಾನೆ. ನಿನ್ನನ್ನು ರಕ್ಷಿಸುವ ದೇವರು ಹೇಳ್ತಾರೆ, ವಾಕ್ಯ ಬೈಬಲ್ತಾನೆ, ಅವನನ್ನು ರಕ್ಷಿಸುವೆನು. ಇಸ್ರಾಯೇಲನ್ನು ರಕ್ಷಿಸಿದ ದೇವರು ಐಗುಪ್ತದಿಂದ ಕಾನಾನ್ ದೇಶದವರೆಗೆ ಅವರನ್ನು ರಕ್ಷಿಸಬೇಕೆಂದು ಕಾಪಾಡಬೇಕೆಂದು ಯೋಚನೆ ಮಾಡಿದ ದೇವರು. ಯಾಕಂದ್ರೆ ಅವರು ಆತನಲ್ಲಿ ಆಸಕ್ತಿ ಉಳ್ಳರಾಗಿರ್ಬೇಕೆಂತ. ಹಾಗಾದ್ರೆ ಐಗುಪ್ತ ದೇಶದ ಆಸಕ್ತಿ ಉಳ್ಳರಾಗಿರ್ಲಿಲ್ಲ ಅವರು ಬರೇ ಭಯಂಕರವಾದ ಬಾಧೆ ಇದ್ರು. ಅವನ ಬಿಡುಗಡೆ ಮಾಡಿದ ಮೇಲೆ ಆಸಕ್ತಿ ಇರಬೇಕೆಂದು ಬಯಸ್ತಾ ಇದ್ದರೆ ವಿಮೋಚಿಸಿದ, ಅವನ ಬಿಡುಗಡೆ ಮಾಡಿದ. ಈಗ ಹೇಳ್ತಾನೆ, ನಾನು ನಿಮ್ಮನ್ನ ರಕ್ಷಿಸ್ತಾ ಇದ್ದೇನೆ. ಹಾಗಾದ್ರೆ ಐಗುಪ್ತದ ಬಂಧನದಿಂದ ಬಿಡಿಸಿ ಕಾನಾನ್ ದೇಶದ ಸ್ವತಂತ್ರಕ್ಕೆ ಬಿಡಿಸಿದ ದೇವರು ರಕ್ಷಿಸಿದ. ಪ್ರಿಯ ಸಹೋದರ ಸಹೋದರಿ, ಫರೋನ ಸೈನ್ಯದಿಂದಲೂ, ನದಿಯಿಂದಲೂ, ಬೇರೆ ಅಡವಿಗಳಿಂದ ಅನೇಕ ಪ್ರಾಣಿಗಳಿಂದಲೂ, ಅನೇಕ ರಾಜರಿಂದಲೂ, ಅನೇಕ ಯುದ್ಧಗಳಿಂದಲೂ ಅವರನ್ನ ರಕ್ಷಿಸಿದ ದೇವರಾತನಾಗಿದ್ದಾನೆ. ಹಾಗಾದ್ರೆ ಈ ನಮ್ಮ ರಕ್ಷಕನಾದ ದೇವರು, ಆತ ಇರುವಂತಹ ದೇವರು, ಕಾರ್ಯ ಮಾಡುವಂತ ದೇವರು ನಿನ್ನನ್ನ ಮನೆಯನ್ನು ರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲವಾ? ಹಾಗಾದ್ರೆ ಆಸಕ್ತಿಯ ಜೀವಿತ ಇರುವುದಾಗಿದ್ರೆ ನಿನ್ನನ್ನ 100ಕ್ಕೆ 100 ರಕ್ಷಿಸಲು ಸಮರ್ಥನಾಗಿದ್ದಾನೆ. ಅದಕ್ಕೆ ಯೇಸು ಸ್ವಾಮಿ ಆತನು ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ರಕ್ಷಿಸಿದ ದೇವರಿಗೆ ಸ್ತೋತ್ರ. ಯೇಸು ಸ್ವಾಮಿಯು ತನ್ನ ಸ್ವರಕ್ತವನ್ನು ಕೊಟ್ಟು ನಮ್ಮನ್ನ ಪಾಪದ ಬಿಡಿಸಿ ರಕ್ಷಿಸಿದ ದೇವರಿಗೆ ಸ್ತೋತ್ರ. ಹಾಗಾದ್ರೆ ಇಂಥ ದೇವರು ಮಹಾತ್ಮ ದೇವರು ತಿರುಗಿ ಬರ್ಲಿಕ್ಕಿರುವಂತ ಯೇಸು ಆತನಾಗಿದೆ. ಏನ್ ಹೇಳ್ತಾನೆ, ನಾನು ಬಂದು ತಿರುಗಿ ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ. ಯಾಕಂದ್ರೆ ನಾನಿರುವ ಸ್ಥಳ ನೀವು ರಕ್ಷಿಸುವ ದೇವರ ಆತನಾಗಿದ್ದಾನೆ. ಆತನಿರುವ ಸ್ಥಳದಲ್ಲಿ ನಾನು ನೀನಿರ್ಬೇಕೆಂದು ಭೂಲೋಕದ ಪ್ರತಿಯೊಂದು ಕುಲ ಗೋತ್ರದವನ್ನು ಪ್ರೀತಿಸುವ ದೇವರಾತನಾಗಿದ್ದಾನೆ. ರಕ್ಷಿಸಬೇಕೆಂಬುದಾಗಿ ಆತನ ಇಷ್ಟ, ರಕ್ಷಿಸಬೇಕೆಂಬುದಾಗಿ ಆತನ ಆಲೋಚನೆ, ರಕ್ಷಿಸಬೇಕೆಂಬುದಾಗಿ ಆತನ ಉದ್ದೇಶ, ರಕ್ಷಿಸಬೇಕೆಂಬುದಾಗಿ ಆತನ ಸಂಕಲ್ಪ. ಆದರೆ ನೀನು ಆಸಕ್ತಿಯಿಂದಿದ್ದಾಗಿದ್ರೆ ಮಾತ್ರ ಈ ಕಾರ್ಯವು ನಿನ್ನಲ್ಲಿ ನೆರವೇರುತ್ತದೆ. ವಾಕ್ಯ ನೋಡುವ ಪ್ರಕಾರವಾಗಿ ನೀ 2 ಸಂಗತಿಯನ್ನು ಮಾಡಬೇಕು. ಒಬ್ಬ ಮನುಷ್ಯ ವಿಶ್ವಾಸಿಯು ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅಂತ ಏನು ವಾಕ್ಯದ ಪ್ರಿಯರೇ, ನನ್ನ ನಾಮವನ್ನು ಅರಿತವನಾದ್ರಿಂದ. ಭೂಲೋಕದಲ್ಲಿ ಎಷ್ಟೋ ನಾಮಗಳಿವೆ ಪ್ರಿಯರೇ, ಎಷ್ಟೋ ನಾಮಗಳಿದೆ. ಆದ್ರೆ ಈ ಸಮಯದಲ್ಲಿ ನಿನ್ನನ್ನ ದೇವರ ವಾಕ್ಯ ಪ್ರಬೋಧಿಸ್ತಾ ಇದೆ. ಎಲ್ಲಾ ನಾಮಗಳ ಮೇಲಾದ ನಾಮ ಶ್ರೇಯಸ್ಸು ನಾಮ, ಅತಿಶಯವಾದಂತ ನಾಮ, ಪಾಪಿಗೆ ಇಂಪಾದ ನಾಮ ಎಂಬುದಾಗಿ ವಾಕ್ಯ. ಯಾಕಂದ್ರೆ ವಾಕ್ಯ ಅಪೊಸ್ತಲರ ಕೃತ್ಯ 4:40 ಹೇಳ್ತಾನೆ, ಬೇರೆ ಯಾವ ನಾಮದ ರಕ್ಷಣೆ ಅಂತ ವಾಕ್ಯ. ಆದರೆ ವಾಕ್ಯದ ನನ್ನ ನಾಮವನ್ನು, ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಪ್ರಿಯ ಸಹೋದರ ಸಹೋದರಿ, ಆರಾಧನೆಯು ದೇವರ ಸಂಗಡ ಕೂತ್ಕೊಂಡು ಧ್ಯಾನ ಮಾಡುವಂಥದ್ದು, ಅರಿತುಕೊಂಡು ಮಾಡುವಂಥದ್ದು, ಗ್ರಹಿಸಿಕೊಂಡು ಮಾಡುವಂಥದ್ದು, ತಿಳುಕೊಂಡು ಮಾಡುವಂಥದ್ದು, ಆತನನ್ನ ನಂಬಿ ಮಾಡುವಂಥದ್ದು, ಇದು ಅರಿತುಕೊಂಡು ಮಾಡುವಂತ ಜೀವಿತವಾಗಿದೆ ಪ್ರಿಯ ಸಹೋದರ ಸಹೋದರಿ. ಆ ವಾಕ್ಯದ ಸಮಯದಲ್ಲಿ ನನ್ನ ನಾಮವನ್ನು ಅರಿತವನಾಗಿರುವುದರಿಂದ. ಹಾಗಾದ್ರೆ ಇವತ್ತು ಶ್ರೀ ಯೇಸು ನಾಮಂತೆ ಅರ್ಥ ಆಗಿದೆ ಜೀವಿತದಲ್ಲಿ. ಯೇಸು ಅಂದ್ರೆ ಅರ್ಥ ಗೊತ್ತಾ? ತನ್ನ ಜನರನ್ನು ಅವರ ಪಾಪದಿಂದ ಬಿಡಿಸಿ ಕಾಯುವುದು ಒಂದು ಅರ್ಥ. ಕ್ರಿಸ್ತನೇ ಅಂದ್ರೆ ಅಭಿಷೇಕ ಒಂದು ಅರ್ಥ ಗೊತ್ತಾ? ಆ ಅರ್ಥವನ್ನು ಹೇಳ್ತಾನೆ, ನೀನು ಅರ್ಥಕೊಳ್ಬೇಕು. ಹಾಗಾದ್ರೆ ನಿನ್ನನ್ನ ಪಾಪದಿಂದ ಬಿಡಿಸಿ ಕಾಯಲಿಕ್ಕೆ ಶಕ್ತನಾದ ದೇವರಿಗೆ ಯಾಕೆ ಇದನ್ನು ಒಪ್ಪಿಸಿಕೊಡ್ಬಾರ್ದು? ಯಾಕೆ ಅರ್ಥ ಮಾಡಿಕೊಡ್ಬಾರ್ದು ನಿನ್ನ ಜೀವಿತದಲ್ಲಿ? ಯಾಕೆ ನೀನು ಬೇರೆ ವಿಷಯ ಅರ್ಥ ಮಾಡಿಕೊಳ್ಳಿಕ್ಕೆ ಹೋಗ್ತಾ ಇದೆಯಾ? ಹೌದು, ಈ ಸಮಯದಲ್ಲಿ ಪ್ರಯೋಜನ ಮಾಡಿ ಸಮಯದಲ್ಲಿ ದೇವರು ಈ ದಿನ ನೋಡ್ತಿರುವಾಗ ಅನೇಕ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹೌದು ಹೆಂಗ ಬಂತ ಕೊರೋನಾ ವೈರಸ್, ಏನ್ ಮಾಡ್ಬೇಕೀಗ? ಅರ್ಥಕೊಳ್ಬೇಕು ಅದನ್ನ. ಕೊರೋನಾ ವೈರಸ್ ಅರ್ಥಕೊಳಕ್ ಹೋಗ್ತಾ ಇದ್ದಾರೆ. ಹೆಂಗ ಬಂತ ವ್ಯಾಧಿ, ಹೆಂಗ ಹೋಗ್ತದೆ ವ್ಯಾಧಿ, ಯಾರ ಮುಖಾಂತರ ಬರ್ತದೆ ವ್ಯಾಧಿ, ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ ಪ್ರಿಯ ಸಹೋದರ ಸಹೋದರಿ ಸಮಾನ. ಹಾಗಾದ್ರೆ ಕೆಲಸ ಪ್ರಿಯ ಸಹೋದರ ಸಹೋದರಿ, ವಾಕ್ಯದ ಪ್ರಕಾರವಾಗಿ ಆತನ ನಾಮವನ್ನು ಅರ್ಥ ಮಾಡಿಕೊಂಡ್ರೆ ಈ ಲೋಕದ ಅನೇಕ ಸಂಗತಿಗಳಿಂದ ಅದು ಏನ್ ಮಾಡ್ತದೆ, ನಿನಗೆ ಸಹಾಯ ಮಾಡ್ಲಿಕ್ಕೆ ಶಕ್ತಿಗಳದಾಗಿದೆ. ಆದ್ರೆ ಆ ನಾಮವನ್ನ ನೀ ಅರ್ಥಕೊಳ್ತಾ ಇದೆಯಾ? ಆ ನಾಮವನ್ನು ದೇವರು ತಾನೇ ಪ್ರಕಟಿಸಿಕೊಂಡ ದೇವರಾತನಾಗಿದ್ದ. ಹೌದು ಪ್ರಿಯ ಸಮಯದಲ್ಲಿ ಸೌಲನು ಜನರು ಹಿಂಸೆ ಮಾಡ್ಲಿಕ್ಕೆ ಹೋಗ್ತಿರುವಾಗ, ಹಿಂಸೆ ಮಾಡ್ಲಿಕ್ಕೆ ಹೋದಂತ ಸೌಲನನ್ನ ಪ್ರೀತಿ ಮಾಡಿದ ದೇವರು ದಮಸ್ಕ ದಾರಿಯಲ್ಲಿ ಆತನ ಸೌಲನೇ ಯಾಕೆ ನಾನು ಹಿಂಸೆ ಪಡಿಸುತ್ತೇನೆ, ಸೌಲನ ಯಾಕೆ ಹಿಂಸೆ ಪಡಿಸ್ತೇನೆ ಅಂತ ಕೇಳುವಾಗ ಕರ್ತನ ಯಾರು ಹೇಳುವಾಗ, ನೀನು ಹಿಂಸೆ ಪಡಿಸುವ ಕ್ರಿಸ್ತನು ನಾನು ದೇವರು. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ದಮಸ್ಕ ದಾರಿಯಲ್ಲಿ ಸೌಲನು ಹೋಗುವಾಗ ತನ್ನ ನಾಮವನ್ನು ಪ್ರಕಟ ಮಾಡಿಕೊಂಡ ಪ್ರೇರೆ. ಆಗ ದಮಸ್ಕ ದಾರಿ ಸೌಲನು ಗೊತ್ತಿರಲಿಲ್ಲ, ನಾನು ಮಾಡುವಂತದ್ದೇ ಕರೆಕ್ಟ್ ತಿಳ್ಕೊಂಡ ಪ್ರೇರೆ. ಲೋಕ ಅಂತ ತಿಳ್ಕೊಳ್ತಾ ಇದೆ, ನಾನು ಏನು ಮಾಡೋದು ಕರೆಕ್ಟ್, ನಾನು ಏನ್ ಮಾಡ್ತಿರೋದು ರೈಟ್ ಅಂತ ತಿಳ್ಕೊಳ್ತಾ ಪ್ರಪಂಚ ಸಮಯದಲ್ಲಿ. ಆದರೆ ದೇವರು ವಾಕ್ಯ ಸಮಯದಲ್ಲಿ ಪ್ರಿಯ ಸಹೋದರ ಸಹೋದರಿ,
ದೇವರು ತನ್ನನ್ನು ತಾನು ಪ್ರಕಟಿಸಿಕೊಳ್ಳಲಿಕ್ಕೆ ಶಕ್ತನಾಗಿದ್ದರೆ ಒಂದು ವೇಳೆ ನೀನು ಸಂಪೂರ್ಣವಾಗಿ ಆ ನಾಮವನ್ನು ಅರ್ಥಕೊಳ್ಳಲಿಕ್ಕೆ ಮನಸ್ಸು ಮಾಡಿದರೆ, ಆ ನಾಮದಲ್ಲಿ ಜೀವಿಸಬೇಕೆಂದರೆ ಮನಸ್ಸು ಮಾಡಿದ ಜೀವಿತಾನೆ ನಿನ್ನನ್ನು ಆ ನಾಮವು ಅರ್ಥಕೊಳ್ಳುವಂತೆ ಮಾಡುವಂತೆ ಉದ್ದೇಶವನ್ನು ತಿಳ್ಕೊಂಡು ಹೌದು ದೇವರಿಗೆ ಸಹಾಯ ಮಾಡಿ ಶಕ್ತನಾಗಿ ಮುಂದೆ ಹೇಳ್ತಾರೆ ಸಮಯದಲ್ಲಿ ನೀನು ಯಾವಾಗ ಆ ನಾಮ ಅರ್ಥಕೊಳ್ತೀಯೋ ಸಮಯದಲ್ಲಿ ದೇವರೇ ಮಾಡಲಿಕ್ಕೆ ಹೇಳ್ತಾರೆ ವಾಕ್ಯದಲ್ಲಿ ಆತನು ಹೇಳ್ತಾನೆ ಅವನನ್ನ ಉದ್ಧರಿಸುವೆ. ಎರಡನೇದಾಗಿ ಹೇಳ್ತಾನೆ ನೀನು ನಾಮ ಅರ್ಥ ಮಾಡ್ಕೊಂಡ್ರೆ ಏನಂತ ಆಶೀರ್ವಾದ, ಅವನನ್ನ ಉದ್ಧರಿಸುವೆ ದೇವರಿಸ್ತು. ಹಾಗಾದ್ರೆ ಉದ್ಧರಿಸುವುದೊಂದು ಅರ್ಥ ಇರ್ತದೆ. ಏನಾದ್ರು ಪ್ರಾಸ್ಪರಿಟಿ ಅಂತ ಹೇಳ್ತೇವೆ. ಪ್ರಾಸ್ಪರಿಟಿ ದೇವರು ನಮ್ಮನ್ನ ಈ ವಿಲ್ ಲಿಫ್ಟ್ ಅಸ್ ಅಪ್, ಆತ ನಮ್ಮನ್ನ ಎತ್ತುತ್ತಾನೆ ಮೇಲೆ, ಉದ್ಧರಿಸ್ತಾನೆ. ಪ್ರಿಯ ಸಹೋದರ ಸಹೋದರಿ, ಇವತ್ತು ತುಳಿಯುವಂತ ಜನರ ಮಧ್ಯೆ ಇದ್ದೇವೆ ನಾವು. ನಮ್ಮನ್ನ ಹಾಳು ಮಾಡೋ ಜನರು ಇದ್ದೇವೆ, ಕುತಂತ್ರ ಕುಯುಕ್ತಿಗಳ ಮತ್ತೆ ಜನರ ಮಧ್ಯೆ ಇದ್ದೇವೆ, ನಮಗೆ ಮೋಸ ಮಾಡುವ ಜನರ ಮಧ್ಯೆ ಜೀವಿಸ್ತಾ ಇದ್ದೇವೆ. ಹೌದು, ಅಣ್ಣನ ಕಂಡ್ರೆ ತಮ್ಮನಿಗೆ ಆಗಲ್ಲ, ತಮ್ಮನ ಕಂಡ್ರೆ ಅಣ್ಣನಿಗೆ ಆಗದಂತ ಜೀವಿತ ಇದ್ದೇವೆ. ಅಕ್ಕನ ಕಂಡ್ರೆ ತಂಗಿ ಆಗಲ್ಲ, ತಂಗಿ ಕಂಡ್ರೆ ಅಕ್ಕನಿಗೆ ಆಗಲ್ಲ. ಅತ್ತೆ ಕಂಡ್ರೆ ಮಾವನಿಗೆ ಆಗಲ್ಲ, ಮಾವನ ಕಂಡ್ರೆ ಅತ್ತೆಗೆ ಆಗಲ್ಲ. ಅತ್ತೆ ಕಂಡ್ರೆ ಸೊಸೆಗೆ ಆಗಲ್ಲ, ಸೊಸೆ ಕಂಡ್ರೆ ಅತ್ತೆಗೆ ಆಗಲ್ಲ. ಮಾವನ ಕಂಡ್ರೆ ಹಳೆ ಆಗಲ್ಲ, ಹಳೆ ಕಂಡ್ರೆ ಮಾವನಿಗೆ ಆಗೋದಿಲ್ಲ. ಈ ಸಮಯದಲ್ಲಿ ಯಾರು ಉದ್ಧಾರ ಮಾಡಲಿಕ್ಕೆ ಯೋಚಿಸ್ತಾ ಇಲ್ಲ. ಹಾಗಾದ್ರೆ ಪ್ರಿಯ ಸಹೋದರ ಸಹೋದರಿ, ಸಮಯದಲ್ಲಿ ಉದ್ಧಾರವು ಮೂಡಣಿದಾರ ಬಣ್ಣದ ಬರೆದ ನಮ್ಮ ಕರ್ತನಾದ ಯೆಹೋವನ ಮೇಲೆ ಬರೆದ ದೇವಿಸ್ತೋತ್ರ. ಹಾಗಾದ್ರೆ ಈಗ ಈ ಸಮಯದಲ್ಲಿ ನಮ್ಮ ಇಡೀ ಭಾರತ ದೇಶ ಉದ್ಧಾರ ಆಗ್ಬೇಕಾ? ನಿನ್ನ ಮನೆ ಉದ್ಧಾರ ಆಗ್ಬೇಕಾ? ನಿನ್ನ ಊರು ಉದ್ಧಾರ ಆಗ್ಬೇಕಾ? ನಿಮ್ಮ ಸಂಸಾರ ಉದ್ಧಾರ ಆಗ್ಬೇಕಾ? ನಿಮ್ಮ ಜನಾಂಗ ಉದ್ಧಾರ ಆಗ್ಬೇಕಾ? ಆದ್ರೆ ಉದ್ಧರಿಸುವಂತ ದೇವರು ಹೇಳುವಂತ ಮಾತು, ನನ್ನ ನಾಮವನ್ನು ಅರ್ಥಕೊಂಡ್ರೆ ನಿನ್ನ ನಾನು ಉದ್ಧರಿಸ್ತೇನೆ. ಹಾಗಾದ್ರೆ ಪ್ರಿಯ ಸಹೋದರ ಸಹೋದರಿ, ಇವತ್ತು ನಿನ್ನ ಮರಳಿಗೆ ಕೋಟಿಗಟ್ಟಲೆ ಹಣ ಇರ್ಬೋದು, ಆದ್ರೆ ಕೋಟಿಗಟ್ಟಲೆ ಹಣವು ನಿನಗೆ ಯಾವ ಸಹಾಯ ಮಾಡಲಿಕ್ಕೆ ಶಕ್ತಿ ಇಲ್ಲ. ಕೊರೋನಾ ವೈರಸ್ ಅಟ್ಯಾಕ್ ಮಾಡಿದ ಮೇಲೆ, ಸಾವಿನ ದವಡೆಗೆ ಬಂದ ಮೇಲೆ, ಸಾವಿನ ಅಂಚಿಗೆ ಬಂದ ಮೇಲೆ ನಿನ್ನ ಹಣ ನಿನ್ನ ಕಾಪಾಡಲ್ಲ. ಒಂದು ವೇಳೆ ದೇವರು ಆ ನಾಮವನ್ನು ಅರ್ಥಕೊಂಡಿದ್ರೆ, ಆ ನಾಮವನ್ನು ನೀನು ಸ್ಮರಿಸುವಂತ ಮಗನ ಮಗಳಾಗಿದ್ರೆ, ವಾಕ್ಯವಿರ್ತದೆ ಹೌದು ಪ್ರಿಯ, ಆ ನಾಮವು ನಿನ್ನನ್ನು ರಕ್ಷಿಸಲಿಕ್ಕೆ ಶಕ್ತಿ ಉಳ್ಳದು ಪ್ರಿಯ. ಹೌದು, ಎಲ್ಲ ನಮಗಿಂತ ಮೇಲಾದ ನಾಮ, ಅತಿಶಯವಂತ ನಾಮ ಶ್ರೀ ಯೇಸು ನಾಮ ಪ್ರಿಯ. ಹೌದು, ಈ ಸಮಯ ಪ್ರಿಯ ಸಹೋದರ ಸಹೋದರಿ, ಈ ಭಕ್ತರು ಹೇಳ್ತಾ ಈ ಸಮಯದಲ್ಲಿ ಆ ನಾಮ ಅರ್ಥಕೊಳ್ತಾ ಇದೆಯಾ, ತಿಳ್ಕೊಳ್ತಾ ಇದೆಯಾ, ಗ್ರಹಿಸ್ಕೊಳ್ತಾ ಇದೆಯಾ? ಏನೆಲ್ಲ ವಿಚಾರ ಮಾಡಿ ಅದು ತಿಳ್ಕೊಳ್ಬೇಕು, ಇದು ತಿಳ್ಕೊಳ್ಬೇಕು, ಅದು ತಿಳ್ಕೊಳ್ಬೇಕು ಹೋಗ್ತಾನೆ. ಇವತ್ತು ಮನುಷ್ಯ ಚಂದ್ರಲೋಕ ಹೋಗ್ತದೆ ಅಂದ್ರೆ ಇನ್ನೂ ಸ್ವಲ್ಪ ಟ್ರೈ ಮಾಡ್ತಾನೆ. ಮನುಷ್ಯನ ಯಾವುದು ಸೂರ್ಯನ ಗ್ರಹದಲ್ಲಿ ಏನ್ ತಿಳ್ಕೊಳ್ಬೇಕಂತ ಹೋಗ್ತಾ ಇದ್ದಾನೆ. ಈಗ ಸೂರ್ಯನ ಏನ್ ತಿಳ್ಕೊಳ್ಬೇಕಂತ ಹೋಗ್ತಾರೆ, ಸಮುದ್ರ ಒಳಗಡೆ ಏನ್ ತಿಳ್ಕೊಳ್ಬೇಕು ಹೋಗ್ತಾ ಇದ್ದಾನೆ ಸಮಯ. ಹೌದು, ಪಕ್ಷಿಯ ಸ್ವರ ಹೆಂಗೆ ಮಾತ್ರ ತಿಳ್ಕೊಂಡು ಹೋಗ್ತಾ ಇದ್ದಾನೆ. ಎಲೆ ಹೆಂಗೆ ಅದು ಆಗ್ತದೆ ಹಸುರು, ಅದು ನೋಡ್ಕೊಂಡು ಹೋಗ್ತಾ ಇದ್ದಾನೆ. ತಾಯಿಯ ಗರ್ಭದಲ್ಲಿ ಮಗು ಹೆಂಗ್ ತಿಳ್ಕೊಳಕ್ ಅರ್ಥಕೊಳಕ್ ಹೋಗ್ತಾ ಇದ್ದಾನೆ. ಇದೆಲ್ಲಾ ಮಾಡ್ಲಿಕ್ಕೆ ಹೋಗ್ತಿರುವಾಗ ನಿಮ್ಮನ್ನ ನನ್ನನ್ನು ಸೃಷ್ಟಿ ಮಾಡಿ ದೇವರು ಅರ್ಥ ಮಾಡಿಕೊಳ್ಳಿಕ್ಕೆ ಮನುಷ್ಯ ಹೋಗ್ತಾ ಇಲ್ಲ. ಸಮಾಧಾನ ನನ್ನ ದೇವರು ಇದ್ದಾನೆ, ದೇವರ ವಿಷಯದಲ್ಲಿ ಆ ದೇವರ ನಾಮನ ಅರ್ಥ ಮಾಡಿಕೊಳ್ಳಿಕ್ಕೆ ಹೋಗದೇ ಇರುವಂತ ಜನರು ನೋಡ್ತೇವೆ ಸಮಾಧಾನ. ಅವ್ರ ಈ ಸಮಯ ಲೌಕಿಕವಾಗಿ ಬಹಳ ಇಷ್ಟಪಡ್ತಾರೆ ಸಮಾಧಾನ. ಹೌದು, ಜ್ಞಾನದ ಬಗ್ಗೆ ಹೋಗ್ತಾರೆ ಸಮಯ, ಜ್ಞಾನ ಹುಡುಕ್ಬೇಕು, ಜ್ಞಾನ ಅರ್ಥ ಮಾಡ್ಕೊಳ್ಬೇಕೆಂದ್ರೆ ಹೋಗ್ತಾರೆ ಮನುಷ್ಯ. ಆದ್ರೆ ಹೇಳ್ತ ಮಾತು, ಹೌದು ನನ್ನ ನಾಮನ ಅರ್ಥನಾಗಿರುವಾಗ ನಾನು ಅವನು ಉದ್ಧರಿಸುತ್ತೇನೆ. ದೇವರ ಸ್ತೋತ್ರ. ಮೂರನೇ ವಾಕ್ಯ ಪ್ರಕಾರವಾಗಿ ಏನ್ ಹೇಳ್ತಾನೆ, ಅವನು ನನಗೆ ಬರಡುವಾಗ ಸದುತ್ತರ ದಯಪಾಲಿಸುವೆ. ಹಾಗಾದ್ರೆ ಪ್ರಿಯ ಮೂರನೇ ವಿಷಯ ಅಂತ ಹೇಳ್ತಾನೆ ದೇವರು, ಮನುಷ್ಯನು ವಿಶ್ವಾಸಿಯು ದೇವರನ್ನು ಆಶ್ರಯಿಸುವಂತ ವ್ಯಕ್ತಿಯು ಅವನು ಮೊರೆಡುವಾಗ, ಹಾಗಾದ್ರೆ ಹೇಳ್ತಾನೆ ಅವನು ಮೊರೆಡುವಾಗ ಏನ್ ಹೇಳ್ತಾನೆ ಪ್ರಿಯ ಸಮಯದಲ್ಲಿ ಸದುತ್ತರ ದಯಪಾಲಿಸ್ತೇನೆ, ಆಶೀರ್ವಾದ. ಹಾಗಾದ್ರೆ ಮೊರೆಡುವಂತ ಜೀವಿತ ದೇವರು ಬಯಸ್ತಾ ಇದ್ದಾನೆ. ಪ್ರಿಯ ಸಹೋದರ ಸಹೋದರಿ, ಮೊರೆಡು ಅಂದ್ರೆ ಪ್ರಾರ್ಥನೆ ಮಾಡೋದು. ಆದ್ರೆ ಪ್ರಾರ್ಥನೆಯನ್ನು ದೇವರು ಬಯಸ್ತಾ ಇದ್ದಾನೆ. ಸಂಕಷ್ಟದಲ್ಲಿಯೂ ಪ್ರಾರ್ಥನೆ, ಹೌದು, ಸಂತೋಷದಲ್ಲಿಯೂ ಪ್ರಾರ್ಥನೆ, ಹೌದು ಪ್ರಿಯ ಸಮಯದಲ್ಲಿ ಬಾಧೆಯಲ್ಲಿಯೂ ಪ್ರಾರ್ಥನೆ ಮಾಡುವಂತ ಮಕ್ಕಳಾಗಿರ್ಬೇಕು. ಬೆಂಕಿಯಲ್ಲಿಯೂ ಪ್ರಾರ್ಥನೆ ಮಾಡುವಂತರಾಗಿರ್ಬೇಕು, ಸಿಂಹದ ಗವಿಯಲ್ಲಿಯೂ ಪ್ರಾರ್ಥನೆ ಮಾಡುವಂತರಾಗಿರ್ಬೇಕು, ಯೋಧನ ಒಳೆ ದಾಟಬೇಕಾದ್ರೆ ಪ್ರಾರ್ಥನೆ ಮಾಡುವಂತರಾಗಿರ್ಬೇಕು, ಹೌದು, ಹೊರೆ ಬೆಟ್ಟದಲ್ಲಿ ಕೂಡ ಪ್ರಾರ್ಥನೆ ಮಾಡುವಂತರಾಗಿರ್ಬೇಕು, ಹೌದು, ಅಡವಿ ನಡೆಯುವಾಗ ಪ್ರಾರ್ಥನೆ ಮಾಡೋರಾಗಿರ್ಬೇಕು ಈ ಸಮಯದಲ್ಲಿ, ಹೌದು, ಮನ್ನಾ ಬರಲಿಕ್ಕೆ ಮುಂಚೆ ಪ್ರಾರ್ಥನೆ ಮಾಡೋರಾಗಿರ್ಬೇಕು ಈ ಸಮಯದಲ್ಲಿ, ಹೌದು, ನಮಗೆ ಏನಿರುವಾಗಲೂ ಪ್ರಾರ್ಥನೆ ಮಾಡುವಂತರಾಗಿರ್ಬೇಕು. ಅಲ್ಲಿ ವಾಕ್ಯದಲ್ಲಿ ಅವನು ನನಗೆ ಹೊರಡುವಾಗ ಪ್ರಾರ್ಥಿಸುವಂತ ಸಮಯವು, ಅದಕ್ಕೆ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ ಪ್ರಿಯ ಸಹೋದರ ಸಹೋದರಿ. ಈ ಕೊರೋನಾ ವೈರಸ್ ಸಿಚುವೇಶನ್ ಸಂದರ್ಭದಲ್ಲಿ ಪ್ರಿಯ ಸಹೋದರ ಸಹೋದರಿ, ಅನೇಕ ಆರ್ಥಿಕ ಪರಿಸ್ಥಿತಿ ಮುಗ್ಗಟ್ಟಲ್ಲಿ ಬರ್ತಿರುವಾಗ, ಅನೇಕ ಸ್ಥಿತಿಗತಿಗಳು ಯಾವುದು ಬಿಗಡಾಯಿಸುತ್ತಿರುವಾಗ, ಸಮಸ್ಯೆಗಳು ಆಗ್ತಿರುವಾಗ, ಹೌದು ಪ್ರಿಯ ಸಹೋದರ ಸಹೋದರಿ, ಮೊಣಕಾಲ ಕೂತ್ಕೊಳ್ಳೋದನ್ನ ಮರಿಬೇಡಂತಾಗಿ ನಿನ್ನ ಎಚ್ಚರಿಸ್ತಾ ಇದ್ದಾರೆ. ಸಮಾಧಾನ, ಮೊಣಕಾಲ ಕೂತ್ಕೊಳ್ಳೋದನ್ನ ನಿನ್ನ ಮಕ್ಕಳಿಗೆ ಕಲಿಸಿಕೊಡು. ಮೊಣಕಾಲಲ್ಲಿ ಓಡುವುದನ್ನ ನಿನ್ನ ಕುಟುಂಬದಲ್ಲಿ ಕಲಿಸಿಕೊಡು ಪ್ರಿಯ ಸಹೋದರ ಸಹೋದರಿ. ಮೊಣಕಾಲದಲ್ಲಿ ನಿಮ್ಮ ಕುಟುಂಬ ಸಮೇತವಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಕರ್ತಕ್ಕೆ ಒಪ್ಪಿಸಿಕೊಡು ಪ್ರಿಯ ಸಹೋದರ ಸಹೋದರಿ.
ವಾಕ್ಯದ ಸಮಯದಲ್ಲಿ ಅವನು ನನಗೆ ಮರಳುವಾಗ ನಾನು ಸದುತ್ತರವನ್ನು ದಯಪಾಲಿಸ್ತೇನೆ. ದೇವರಿಗೆ ಸ್ತೋತ್ರ, ಹಲ್ಲೆಲೂಯ. ದೇವರ ವಾಕ್ಯ ಹೇಳಿದರೆ ಇದು ಮಾತು ತಪ್ಪದ ದೇವರಾತನಾಗಿದ್ದಾನೆ. ನಮ್ಮ ದೇವರು ರಕ್ಷಕನೇ ಸ್ವಾಮಿ ಯೆಹೋವ ದೇವರು ಮಾತು ತಪ್ಪದ ದೇವರಾತನಾಗಿದ್ದಾನೆ. ಒಂದು ವೇಳೆ ಮಾಡಿ ನೋಡು ಪ್ರಿಯ ಸಹೋದರ, ನೀನು ಆತನಿಗೆ ಪ್ರಾರ್ಥನೆ ಮಾಡಿಕೊ, ಬೇಡಿಕೊ ನೋಡು, ಆತ ಸದುತ್ತರವನ್ನು ದಯಪಾಲಿಸಲಿಕ್ಕೆ ಶಕ್ತನಾಗಿದ್ದಾನೆ. ಅಪನಂಬಿಕೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳಬೇಡ, ಅವಿಶ್ವಾಸದಿಂದ ಪ್ರಾರ್ಥನೆ ಮಾಡಿಕೊಳ್ಳಬೇಡ, ಸಂದೇಹದಿಂದ ಪ್ರಾರ್ಥನೆ ಮಾಡಿಕೊಳ್ಳಬೇಡ, ಸಂಶಯದಿಂದ ಪ್ರಾರ್ಥನೆ ಮಾಡಿಕೊಳ್ಳಬೇಡ, ಏನೋ ಹೌದು ಬೇಸರಿಕೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳಬೇಡ, ಅಂದ್ರೆ ವಾಡಿಕೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳಬೇಡ, ಅನುಮಾನಾಸ್ಪದವಾಗಿ ಪ್ರಾರ್ಥನೆ ಮಾಡಿಕೊಳ್ಳಬೇಡ. ಈಗ ಮಾಡೋದಾಗಿದ್ರೆ ಸದುತ್ತರ ಸಿಗಲ್ಲ ಪ್ರಿಯ ಸಹೋದರ ಸಹೋದರಿ. ಹೌದು ರೂಟೀನ್ ಆಗಿರುವಂತ ಶೆಡ್ಯೂಲ್ ಅಂತ ಮಾಡ್ಕೊಳ್ತಾ ಇದೆಯಾ, ಸಿಗಲ್ಲ ಉತ್ತರ ಪ್ರಿಯ ಸಹೋದರ. ಪ್ರಾರ್ಥನೆಯು ದೇವರ ಚಿತ್ತಕ್ಕನುಸಾರವಾಗಿರುವಂತಹ ಪ್ರಾರ್ಥನೆ ಆಗಿರ್ಬೇಕು, ದೇವರ ಆತ್ಮ ಒಳಪಟ್ಟ ಪ್ರಾರ್ಥನೆ ಆಗಿರ್ಬೇಕು, ದೇವರು ಮೆಚ್ಚು ಪ್ರಾರ್ಥನೆ ಆಗಿರ್ಬೇಕು. ಆವಾಗ ನಿನಗೆ ಅದು ಸೌತ್ರ ದಯಪಾಲಿಸಕ್ತನಾಗಿದೆ. ಅಂತರಂಗದಲ್ಲಿ ನೋಡುವಂತ ದೇವರು ನಮ್ಮ ದೇವರಾಗಿದೆ. ದೇವರು ಸ್ತೋತ್ರ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ದೇವರು ಆತನು. ನೀನು ಪ್ರಾರ್ಥಿಸುವ ಕೂತ್ಕೊಳ್ಳುವಾಗ ನೀನು ಯಾರಿಗೇನು ಬೈದಿದ್ಯೋ, ಯಾರಿಗೆ ಅಂದಿದ್ಯೋ, ಯಾರಿಗೆ ಕಪಟ ಮಾತಾಡಿದ್ಯೋ, ಯಾರಿಗೆ ಮೋಸ ಮಾಡಿದ್ಯೋ, ಯಾರಿಗೆ ಅನ್ಯಾಯ ಮಾಡಿದ್ಯೋ ನಿನಗೆ ಮಾತ್ರ ಗೊತ್ತುಂಟು. ಆದರೂ ಮೊಣಕಾಲ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಕೂತ್ಕೊಂಡಿದ್ದೀನಿ. ದೇವ್ರು ಗೊತ್ತಿಲ್ವಾ? ದೇವರೆಲ್ಲ ಗೊತ್ತು ಪ್ರಿಯ ಸಹೋದರ. ಆದ್ರೆ ದೇವರಿಗೆ ಸೌತ ಉತ್ತರ ಕೊಡಲ್ಲ. ಯಾಕಂದ್ರೆ ನೀನು ಬಾಯಲ್ಲಿ ಭಕ್ತಿ ಬಗಲ ಕತ್ತಿದ್ದಂಗಿದ್ದೀನಿ, ಮೇಲೆಲ್ಲ ಎಸಪ್ಪ ಒಳಗೆಲ್ಲ ವಿಷ. ಹಾಗಿರುವುದ ದೇವರು ಕಾರ್ಯ ಮಾಡ್ಲಿಕ್ಕೆ ಶಕ್ತನಲ್ಲ. ವಾಕ್ಯ ಬೇಕಾಗ್ತಾನೆ, ಅವನು ಮರಡುವಾಗ ಯಥಾರ್ಥವಾಗಿ ಮೊರೆ ಇಟ್ಟಿರ್ತಾನೆ. ನನಗೆ ಮರಡುವರು ಯಥಾರ್ಥ ಮರಡುವಾಗ ನಾನು ಅವರಿಗೆ ಹತ್ತಿರವಾಗಿದ್ದೇನೆ. ಬೈಬಲ್ ಕೀರ್ತನ ಹೇಳ್ತಾನೆ, ನನಗೆ ಮರಡುವರು ಯಥಾರ್ಥ ಮರಡು ಆಗಿದ್ರೆ ನಾನು ಅವರಿಗೆ ಹತ್ತಿರವಾಗಿದ್ದೇನೆ. ಹಾಗಾದ್ರೆ ಪ್ರಿಯ ಸಹೋದರ ಸಹೋದರಿ, ನೀವು ಪ್ರಾರ್ಥನೆ ಮಾಡುತ್ತಾ ಮಗಳಾಗಿದೆಯಾ, ಮಗನಾಗಿದೆಯಾ, ಹಾಗಾದ್ರೆ ಸೌತ ದೇವ ಕೊಡ್ತಾನೆ. ಮೂರದಾಗ ಹೇಳಿದ್ರೆ ಆತನು ಸದುತ್ತರವನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಆಶೀರ್ವಾದ. ಮೊದಲಾಗಿ ನೀನು ಆತನಿಗೆ ಅವರು ಮರಡುವಾಗ ಈ ಸೌತ ದಯ ಪಾಲಿಸ್ತಾನೆ. ಆ ಸದುತ್ತರ ಅಂದ್ರೆ ಸಮಯಕ್ಕೆ ಸರಿಯಾದ ಉತ್ತರ. ಸಮಯಕ್ಕೆ ಸರಿಯಾದ ಉತ್ತರ ಕೊಡ್ಲಿಕ್ಕಿದ್ದಂತೆ ದೇವರ ಸ್ತೋತ್ರ. ಹೌದು ಪ್ರಿಯ ಸಮಾಜ, ಈ ಸಮಯದಲ್ಲಿ ಹೌದು ಪ್ರಾರ್ಥಿಸುವಂತ ಹೌದು ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, ಅಣ್ಣ ತಮ್ಮ ಅಕ್ಕ ತಂಗಿ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರು, ಸೇವಕ ಸೇವಕಿಯರಾಗಿರ್ಬೋದು, ಹೌದು ಅನೇಕ ಹೊರ ಸೇವಕರಾಗಿರ್ಬೋದು, ಹೊಸ ನಂಬಿದಂತವರಾಗಿರ್ಬೋದು, ಹೌದು ಈಗ ತಾನು ದೇವರ ನಂಬಿಕೆ ಬಂದಂತ ಆಗಿರ್ಬೋದು, ನೀವು ಯಾರೇ ಆಗಿರ್ಲಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ ಆ ನಂಬಿಕೆಯು ನಿನಗೆ ಹೌದು ನೀತಿಯನ್ನು ಉಂಟು ಮಾಡ ದೇವರ ಮಹಿಮೆನ ಕಾಣುವಂಗೆ ಮಾಡ್ತಾರೆ. ದೇವರ ಸ್ತೋತ್ರ. ಅದರ ವಾಕ್ಯ ಪ್ರಕಾರವಾಗಿ ಸಮಯದಲ್ಲಿ ಅದರ ಸೌತರ ದಯಪಾಶಕ್ತನಾಗಿದೆ. ಬೇಕಾ ನಿನಗೆ ಉತ್ತರ ಬೇಕಾ? ಕಷ್ಟ ಇದೆ, ಸಮಸ್ಯೆ ಇದೆ, ಬಾಧೆ, ನೋವಿದೆಯಾ, ಸೌತರ ಬೇಕಾ? ಹಾಗಾದ್ರೆ ಹೊರಡು ಪ್ರಾರ್ಥನೆ ಮಾಡಿಕೊಳ್ತೇನೆ. ಹಾಗಾದ್ರೆ ನಾನು ಹೇಳಿದೆ 3 ವಿಷಯನ ಮನುಷ್ಯನು ಮಾಡಿದ್ರೆ 9 ವಿಷಯವನ್ನು ದೇವರು ಮಾಡ್ತೇನೆ ಅಂತ ಹೇಳಿದೆ. ಅದರಲ್ಲಿ 9ರಲ್ಲಿ 1ನೇ ವಿಷಯ ಹೇಳಿದೆ ನಾನು, ನೀನು ಆಸಕ್ತನಾಗಿರ್ಬೇಕು. 2ನೇ ವಿಷಯ ಹೇಳಿದ್ರೆ ನನ್ನನ್ನು ಅರ್ಥಕೊಂಡನಾಗಿರ್ಬೇಕು. 3ನೇ ವಿಷಯ ಹೇಳಿದ್ರೆ ಅವನು ನನಗೆ ಮರಡಬೇಕು. ಈ 3 ವಿಷಯ ನೀನು ಮಾಡಿದ್ರೆ ಹೌದು ಆತ ಮಾಡುವಂತ ಒಂದೇ ಕಾರ್ಯ ರಕ್ಷಿಸ್ತಾನೆ, 2ನೇ ಕಾರ್ಯ ಉದ್ಧರಿಸ್ತಾನೆ, 3ನೇ ಕಾರ್ಯ ಆತನು ಸತ್ತು ದಯಪಾಲಿಸ್ತಾನೆ. ಹಾಗಾಗಿ ಈ 3 ಮಾಡಿದ ಮೇಲೆ ಇನ್ನು 6 ಸಂಗತಿ ಆತ ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಏನವರು ಸಂಗತಿ ಪ್ರಿಯ ಸಮಾಜ ಬೇಕಾದ್ರೆ ನೋಡ್ತಾ ಇದ್ದೇವೆ ಇಲ್ಲಿ ಅಂತೆ, ಇಕ್ಕಟ್ಟಿನಲ್ಲಿ ಹತ್ತಿರ ಇರ್ತಂತ ಹೇಳಿದ ಪ್ರಿಯ ಸಮಾಜ. ಇಕ್ಕಟ್ಟಿನಲ್ಲಿ ಹತ್ತಿರ ಇರುವಂತ ದೇವರ ಆತನಾಗಿದೆ. ದೇವರಿಸ್ತು. ಹಾಗಾದ್ರೆ ನಿನ್ನ ಇಕ್ಕಟ್ಟಿನ ದಿನದಲ್ಲಿ ಎಲ್ಲರೂ ಕೈ ಬಿಟ್ಟು ಹೋಗ್ತಾರೆ. ಕೊರೋನಾ ವೈರಸ್ ಬಂದಾಗ, ಕೊರೋನಾ ವೈರಸ್ ಮುಖಾಂತರ ನೋಡುವಾಗ ಅನೇಕರು ಕರೆಂಟ್ ನಲ್ಲಿ ಓದುವಾಗ, ಐಸೋಲೇಷನ್ ಅಲ್ಲಿ ಹೋಗುವಾಗ, ಬಾಯ್ತಲಾಗಿರುವಾಗ, ಗವರ್ಮೆಂಟ್ ಮೆಷಿನ್ ಕೊಡ್ತಾ ಇಲ್ಲ, ಯಾರು ಸಹಾಯ ಮಾಡ್ತಾ ಇಲ್ಲ, ಊಟ ಕೊಡ್ತಾ ಇಲ್ಲ ಸಮಯದಲ್ಲಿ, ಹೌದು ತಂದೆ ತಾಯಿ ಇಲ್ಲ, ಅಣ್ಣ ತಮ್ಮ ಇಲ್ಲ, ಅಕ್ಕ ತಂಗಿ ಇಲ್ಲ, ಇಕ್ಕಟ್ಟು ಬಂದಿರೋ ಸಮಯದಲ್ಲಿ ಹೇಳ್ತಾನೆ, ಐ ವಿಲ್ ಬಿ ವಿತ್ ಯು ಮೈ ಡಿಯರ್ ಸನ್ ಆಫ್ ಡಾಟರ್. ನಾನು ನಿಮ್ಮೊಂದಿಗಿದ್ದೇನೆ. ಅಲ್ಲಿ ವಾಕ್ಯ ಪ್ರಕಾರ ಇಕ್ಕಟ್ಟಿನ ಹತ್ತಿರ ಇರ್ತಿದೆ. 4ನೇ ಆಶೀರ್ವಾದ. ನೀನು 3 ಸಂಗತಿ ಮಾಡುವಾಗ 4ನೇ ಆಶೀರ್ವಾದ ಇಕ್ಕಟ್ಟಿನಲ್ಲಿ ಹತ್ತಿರ ಇರುವಂತದ್ದು. ನನಗೆ ಗೊತ್ತಿರೋ ಒಬ್ಬ ಫ್ರೆಂಡ್ ಇದ್ದಾನೆ ಸಮಯ ಬಳ್ಳಾರಿಯಲ್ಲಿ. ಆ ಹುಡುಗನ SSLC ಓದ್ಬೇಕಾದ್ರೆ ಇಂಗ್ಲಿಷ್ ಬರಲ್ಲ, ಅವನಿಗೆ ಇಂಗ್ಲಿಷ್ ಓದಲಿಕ್ಕೆ ಬರಲ್ಲ, ಬರ್ಲಿಕ್ಕೆ ಬರಲ್ಲ. ಅವನು ಆ ಇಂಗ್ಲಿಷ್ ಎಕ್ಸಾಮ್ ಕನ್ನಡ ಮೀಡಿಯಂ ಹುಡುಗ. ಆ ಇಂಗ್ಲಿಷ್ ಓದ್ತಿರುವಾಗ 1988, 89 ಇಸ್ವಿಯಲ್ಲಿ. ಸೊ ಆ ಹುಡುಗ ಹೇಳ್ತದೆ, ಅಣ್ಣ ನನಗೆ ಇಂಗ್ಲಿಷ್ ಓದಕ್ ಬರಲ್ಲ, ಬರಕ್ ಬರಲ್ಲ. ನಾವೆಲ್ಲ ಪ್ರಾರ್ಥನೆ ಮಾಡುವ, ನೀ ಪ್ರಾರ್ಥನೆ ಮಾಡುವ, ಆಕೆ ಓದು. ಅವನು ಹೊಸದಾಗಿ ನಂಬ್ಕೊಂಡಿದ್ದ, ಹಣ ಪ್ರಾರ್ಥನೆ ಮಾಡೋದೇ ಉತ್ತರ ಕೊಡ್ತಾನೆ ಅಂತ. ಪ್ರಾರ್ಥನೆ ಮಾಡಬೇಕು, ಓದ್ಬೇಕು, ಬರೀಬೇಕು, ಓದ್ಬೇಕು, ಬರೀಬೇಕು, ಕಲಿಬೇಕು. ನೀನು ಓದುದನ್ನ ಬರೆದನ್ನು ಕಲಿಬೇಕು. ದೇವರು ತನ್ನ ಕಲಿಸ್ಕೊಡ್ತಾನೆ. ನೀನು ಕಷ್ಟ ಪಡ್ಲಿ, ಏನು ಮಾಡಲಾದನೆ ಹಂಗೆ ಪಾಸ್ ಆಗಪಡಲ್ಲ ದೇವ್ರು. ನೀನು ಓದ್ಬೇಕು, ಬರೀಬೇಕು, ಓದ್ಬೇಕು, ಬರೀಬೇಕು, ಪ್ರಾಕ್ಟೀಸ್ ಮಾಡಬೇಕು ಜೀವಿತದಲ್ಲಿ. ನೀವು ಅರ್ಥ ಆದ್ರೂ ಆಗ್ಬರೋಲ್ಲ, ಅರ್ಥ ಆಗದ್ ಬರೋಲ್ಲ, ಏನು ಓದ್ತಾ ಇದ್ರೆ ಬರೀಬೇಕಂತ ಅವ್ರು ಅದನ್ನ ಮಾಡಿದ ಪ್ರಾಕ್ಟೀಸ್. ಆ SSLC ಎಕ್ಸಾಮ್ ಬಂದಾಗ ಆ ಎಕ್ಸಾಮಿನೇಷನ್ ಅಲ್ಲಿ
ಆ ಹುಡುಗ ಎಕ್ಸಾಮ್ ಬರೆದು ಬಂದ ಮೇಲೆ ಅವ್ನು ಹೇಳ್ತಾನೆ, ಅಯ್ಯ ಅಕ್ಕ ಅಣ್ಣ ನಾನು ಏನು ಬರ್ದೇನೆ ಗೊತ್ತಿಲ್ಲ, 15 ಪೇಜ್ ಬರ್ದಿನ ಅಂತ ಹೇಳ್ತಾನೆ. 15 ಪೇಜ್ ಇಂಗ್ಲೀಷ್ ಬರ್ದಿ ಅಂತ ಹೇಳ್ತಾನೆ. ಲಾಸ್ಟ್ ಅವ್ನು ಹೇಳ್ತಾನೆ ಆ ಇಂಗ್ಲೀಷ್ನಲ್ಲಿ ಅವ್ನು ಅಟ್ಲೀಸ್ಟ್ 35 ಬರ್ಬೇಕಂತ ಇದ್ದಂಥ ವ್ಯಕ್ತಿ ಅವನಿಗೆ 55 ಬಂತು ಪ್ರೇದೇರಿಸ್ತು. ಇವತ್ತು ಅವನು ಬಳ್ಳಾರಿಯಲ್ಲಿ ಅವ್ರು SP ಸರ್ಕಲ್ನಲ್ಲಿ ಅವನು ನಂಗಿಟ್ಕೊಂಡು ಜೀವನ ಮಾಡ್ತಾರೆ. ದೇವ್ರ ಸ್ತೋತ್ರ. ದೊಡ್ಡ ವ್ಯಕ್ತಿಯಾಗಿ ಜೀವಿಸ್ತಾ ಇದ್ದಾರೆ ಸಮಾಜದಲ್ಲಿ. ಆ ದಿನದಲ್ಲಿ ಇಂಗ್ಲಿಷ್ ಬಗ್ಗೆ ಸಮಸ್ಯೆ ಬಂದ ಹುಡುಗ ಅವ್ರು ಯಾಕೆ ಸಮಯದಲ್ಲಿ ದೇವರು ಇಕ್ಕಟ್ಟು ಆಗ್ತಿರುವಂತ ದೇವ್ರ ಹತ್ರ ಹಾಕಿದ ಸಮಯದಲ್ಲಿ ಇಕ್ಕಟ್ಟು ಬಂತ ಏನ್ ಮಾಡ್ಲಿ, ಓದಕ್ ಬರಲ್ಲ, ಇಂಗ್ಲಿಷೇ ಗೊತ್ತಿಲ್ಲ ಅವನಿಗೆ. ಆಗ ದೇವರು ಅವನಿಗೆ ಪಾಸ್ ಮಾಡಿ ದೇವ್ರ ಸ್ತೋತ್ರ. ಹೆಂಗೆ ಓದಿದ್ದ ಇಕ್ಕಟ್ಟು ಬಂದಾಗ ಹತ್ತಿರ ಇದ್ದ ದೇವರ ಹತ್ರ ಹಾಕಿದಂತೆ. ದಾನಿಯಲ್ಲಿ ಇಕ್ಕಟ್ಟು ಬಂತು ಎಲ್ಲಿ? ಸಿಂಹದ ಗವಿಯಲ್ಲಿ. ದಾನಿ ಇಕ್ಕಟ್ಟು ಬಂದಾಗ ಹತ್ತಿರ ಇದ್ದ. ಅಭಿಷೇಕ ಅಭ್ಯರ್ಥಿಯಾಗ ಇಕ್ಕಟ್ಟು ಬಂತು ಬೆಂಕಿಯಲ್ಲಿ, ಅಲ್ಲಿ ಹತ್ತಿರ ಇದ್ದ. ಹೌದು, ಹಿಂದೆ ಫರೋಹನ ಸೈನ್ಯ, ಮುಂದೆ ಕೆಂಪು ಸಮುದ್ರ, ಇಕ್ಕಟ್ಟು ಬಂತು, ಹತ್ತಿರ ಇದ್ದ ದೇವರು. ಹಾಗಾದ್ರೆ ಪ್ರಿಯ ಸಹೋದರ ಸಹೋದರಿ, ನಿನ್ನ ಜೀವಿತದಲ್ಲಿ ಕೊರೋನಾ ವೈರಸ್ ಬಂದಿದೆ, ಇಕ್ಕಟ್ಟು ಬಂದಿದೆ. ಈ ಸಮಯದಲ್ಲಿ ಹಣಕ್ಕೆ, ಊಟಕ್ಕೆ ಸಮಸ್ಯೆ, ಆಹಾರಕ್ಕೆ ಸಮಸ್ಯೆ ಅಂದ್ಕೊಳ್ತಾ ಇದೆ, ಇಕ್ಕಟ್ಟಿದೆ ಅಂತ ಹೇಳ್ತಾನೆ. ಹತ್ತಿರ ಇರ್ತೀನಿ, ನಾನು ನಿಮ್ಗೆ ಹತ್ತಿರ ಇದ್ದೇನೆ. ಯುಗದ ಸಮಾಪ್ತಿ ಎಲ್ಲಾ ದಿವಸ ನಾನು ನಿಮ್ಮ ಸಂಗಡ ಅಂತ ಹೇಳ್ತಿದ್ದೇನೆ. ಆಗ ನಮ್ಮ ದೇವರು ಹತ್ತಿರ ಇರುವಂತ ದೇವರ ಅಲ್ಲಿ 4ನೇ ವಿಷಯ. 5ನೇ ವಿಷಯ ನೋಡ್ತೀನಿ, ಹೇಳ್ತಾನೆ, ನಾನು ಇಕ್ಕಟ್ಟಿನಲ್ಲಿ ಹತ್ತಿರ ಬಿದ್ದು ಅವನನ್ನ ತಪ್ಪಿಸ್ತೀನಿ ಅಂತ ಹೇಳ್ತಾರೆ ಸಮಾಧಾನ. ಹಾಗಾದ್ರೆ ಪ್ರಿಯ ಸಹೋದರ ಸಹೋದರಿ, ಈ ಸಮಯದಲ್ಲಿ ಆತನು ತಪ್ಪಿಸುವ ದೇವರ ಆತನಾಗಿದೆ. ದೇವರಿಗೆ ಸ್ತೋತ್ರ. ಈ ಸಮಯದಲ್ಲಿ ಆತನು ನಿನ್ನನ್ನು ತಪ್ಪಿಸ್ಲಿಕ್ಕೆ ಶಕ್ತನಾಗಿದೆ. ಎಲ್ಲದರಿಂದ ತಪ್ಪಿಸಲಿಕ್ಕೆ ಶಕ್ತನಾಗಿದ್ದಾನೆ. ಸೈತಾನ ಶೋಧನೆಯಿಂದಲೂ, ಹೌದು, ಲೌಕಿಕ ಆಲೋಚನೆಗಳಿಂದಲೂ, ದುಷ್ಟತ್ವದಿಂದಲೂ, ಮಾಟಮಂದದಿಂದಲೂ, ದುರ್ಬುದ್ಧಿಯಿಂದಲೂ, ದುರಾಚನೆಯಿಂದಲೂ, ದುಷ್ಟ ಸ್ನೇಹಿತರಿಂದಲೂ ನಿನ್ನನ್ನು ತಪ್ಪಿಸ್ಲಿಕ್ಕೆ ಶಕ್ತನಾಗಿದೆ. ದೇವರಿಗೆ ಸ್ತೋತ್ರ. ಹೌದು, 5ನೇ ವಿಷಯ, ನಿನ್ನನ್ನು ತಪ್ಪಿಸುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ಹಾಗಾದ್ರೆ ನಿನ್ನನ್ನ ಹಾಳು ಮಾಡಬೇಕೆಂದು, ನಿನ್ನನ್ನು ನಾಶ ಮಾಡಬೇಕೆಂದು, ನಿನ್ನ ಕುಟುಂಬವನ್ನು ಹೌದು ಸಿಡಿಸಬೇಕೆಂಬುದಾಗಿ ಸೈತಾನ ತಂತ್ರೋಪಾಯಗಳು, ಜನತಂತ್ರ ಏನಾಗಿದ್ದಾಗೂ ನಿನ್ನನ್ನು ತಪ್ಪಿಸ್ಲಿಕ್ಕೆ ಶಕ್ತನ ದೇವರ ಆತನ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಆತನು ನಂಬಿಗಸ್ತನಾಗಿ ದೇವರಿಗೆ ಸ್ತೋತ್ರ. ಆತನು ಒಳ್ಳೆಯವನು, ಒಳ್ಳೆದನ್ನು ಮಾಡುವ ದೇವರು. ಆಗ ತಪ್ಪಿಸ್ಲಿಕ್ಕೆ ಸಮಾಧಾನ. ನನಗೆ ಗೊತ್ತಿರುವಂತ ಒಂದು ಕತೆ ಗೊತ್ತು ಪ್ರಿಯ ಸಮಾಧಾನ. ತಾಯಿಯು ಅಡಿಗೆ ಮಾಡಿಕೊಟ್ಟು ಕಳಿಸಿದ್ದಾರೆ ಸಮಾಧಾನ. ತನ್ನ ಮಗನ ಊಟಕ್ಕೆ ಕಳಿಸ್ಕೊಟ್ಟಾಗ ಆ ತಾಯಿ ಆ ಮಧ್ಯಾಹ್ನ ಊಟಕ್ಕೆ ಸ್ಕೂಲಿಗೆ ಕಳಿಸ್ಕೊಟ್ಟಂತ ಮಗನ ಟಿಫಿನ್ ಬಾಕ್ಸ್ ಅಲ್ಲಿ ಆ ಮಧ್ಯಾಹ್ನ ಊಟ ಟೈಮ್ ಬಂದು, ಅದಕ್ಕೆ ಮುಂಚೆ ತಾಯಿ ಹೋಗಿ ತನ್ನ ಊಟ ಹಾಕೊಳ್ತಿರುವಾಗ ಆ ಸಾರಿನಲ್ಲಿ ಅಲ್ಲಿ ಬಿದ್ದು ಬಿಟ್ಟಿದ್ದ ಸಮಯದಲ್ಲಿ, ಅಲ್ಲಿ ಬಿದ್ದಿರುವಂತ ಸಮಯದಲ್ಲಿ ಆ ತಾಯಿ ಗೋಳಾಡ್ತಾ ಇದ್ದಾಳೆ, ಅಯ್ಯೋ ನಾ ಏನ್ ಮಾಡ್ಬೇಕು, ಅಲ್ಲಿ ಬಿದ್ದು ಬಿಟ್ಟಿದ್ದಲ್ಲಿ. ಈಗ ಈ ಅಲ್ಲಿನ ಸಾರು ನನ್ನ ಮಗ ತಿಂದ್ರೆ ಮಗನಿಗೆ ಏನೋ ಸಮಸ್ಯೆ ಆಗ್ತದೆ. ಅದನ್ನು ಯೋಚನೆ ಮಾಡಿದಂತ ತಾಯಿ ದೇವ್ರಿಗೆ ಪ್ರಾರ್ಥನೆ ಮಾಡ್ತಾರೆ, ದೇವಾ, ನನ್ನ ಮಗನಿಗೆ ಅಲ್ಲಿ ಬಿದ್ದ ಸಾರನ್ನು ನಾನು ಕೊಟ್ಟು ಕಳಿಸಿದ್ದೆ, ಒಂದು ವೇಳೆ ತಿಂದ್ರೆ ಅವನು ಏನಾಗ್ತದೆ ಗೊತ್ತಿಲ್ಲ. ಆದ್ರೆ ದೇವ್ ನೀನೊಬ್ಬನೇ ಕೊಟ್ಟೆ ಮಗನ, ಒಬ್ಬನೇ ಮಗ ಇದ್ದಾನೆ, ನೀನೇ ಸಹಾಯ ಮಾಡಿ, ನೀನೇ ಕಾಪಾಡ್ಸನ್ನ ಪ್ರಾರ್ಥನೆ ಮಾಡಿ. ಈಗ ಆ ಮಗನ ಹತ್ರ ಹೋಗಂಗಿಲ್ಲ, ಯಾಕಂದ್ರೆ ಊಟ ಟೈಮ್ ಆಗ್ಬಿಟ್ಟಿದೆ. ಈಗ ತಾನು ಹೋಗೋದ್ರೊಳಗೆ ಊಟ ಮಾಡ್ತಾನೆ. ಸೊ ಈಗ ನಾಗರಿಕ ಸಮಯದಲ್ಲಿ ಊಟ ಮಾಡ್ಬೇಕಂದ್ರೆ ಚಿಕ್ಕ ಮಕ್ಕಳು ಎಲ್ಲರೂ ಕೂತ್ಕೊಂಡು ಸ್ಕೂಲ್ ಗ್ರೌಂಡಲ್ಲಿ ಎಲ್ಲ ಮಕ್ಕಳು ಒಬ್ಬರು ಫ್ರೆಂಡ್ಸ್ ಕೂತ್ಕೊಂಡು ಊಟ ಮಾಡ್ತಿರೋ, ಎಲ್ಲ ಟಿಫಿನ್ ಬಾಕ್ಸ್ ಓಪನ್ ಮಾಡಿದ್ದಾರೆ. ಟಿಫಿನ್ ಬಾಕ್ಸ್ ಓಪನ್ ಮಾಡಿದ್ದಾರೆ. ಈಗ ಓಪನ್ ಮಾಡಿದ ಮೇಲೆ ಎಲ್ಲರೂ ಕೂತ್ಕೊಳ್ಬೇಕು. ಈ ಹುಡುಗ ಪ್ರಾರ್ಥನೆ ಕೂತ್ಕೊಂಡಾನೆ, ಅವನು ಪ್ರೇ ಮಾಡ್ತಾನೆ. ಔಟೊಂದು ಕೈ ಇಟ್ಟು ಪ್ರಾರ್ಥನೆ, ಅಪ್ಪ ಸ್ವಾಮಿ ಊಟ ಕೊಟ್ಟಿದೆ, ಸ್ತೋತ್ರ, ಈ ಊಟ ಆಸೆ ಮಾಡಿಸ್ಕೊಂಡು ಅವ್ನು ಪ್ರಾರ್ಥನೆ ಮಾಡ್ತಾನೆ. ತನ್ನ ಪದೇ ಪ್ರಕಾರ ಅವ್ನು ಮಾತಾಡ್ತಿರುವಾಗ ಯಾರೋ ಒಬ್ರು ಕರ್ದಾನೆ, ಪಕ್ಕದ ಹುಡುಗ. ಅವ್ರು ಏನ್ ಕರ್ದಾನೆ, ಇಲ್ಲಿ ಕೂತ್ಕೊಂಡಂತ ಈ 3 ಹುಡುಗರು ಕರ್ದಾನ. ಅವ್ನು, ನೀವು ಬರ್ರಿಲ್ಲಿ, ನಾನು 3 ಒಂದು ಏನೋ ಕೊಡ್ತೇನೆ, ಸ್ಪೆಷಲ್ ಕೊಡ್ತೇನೆ. ಇವರೆದ್ದು ಆ ಕಡೆ ಹೋಗಿ ಆ ತಗೊಂಡ್ ಬರೋಗಾಗಿ ಒಂದು ನಾಯಿ ಬಂದು ಇವರೆಲ್ಲ ಊಟನ ತಿಂದ್ಬಿಟ್ಟದೆ. ನಾಯಿ ಬಂದು ಊಟ ತಿಂದ್ಬಿಟ್ಟದೆ. ತಿಂದ ಮೇಲೆ ಆ ಮಕ್ಕಳು ಬಂದು ನೋಡ್ತಾರೆ, ಇಲ್ಲ ಊಟ ಇಲ್ಲ. ಸೊ ಅವಾಗ ಏನಾಯ್ತು, ಆ ಸ್ಪೆಷಲ್ ಕೊಟ್ಟಂತ ತಿಂಡಿ ತಿಂದ ಮಕ್ಕಳು ಹಂಗೆ ಇದ್ದಾರೆ. ಸಾಯಂಕಾಲ ಮನೆಗೆ ಮಗು ಹೋದ ತಕ್ಷಣ ತಾಯಿ ನೋಡಿ, ಏನಪ್ಪ ಏನಾಯ್ತು ಅಂದ್ರೆ ತಾಯಿ ಹುಡುಗ ಎಲ್ಲ ಸ್ಟೋರಿ ಹೇಳ್ತಾರೆ. ನಮ್ಮ ದೇವರು ತಪ್ಪಿಸುವ ದೇವರಿಗೆ ಸ್ತೋತ್ರ. ನೀನಾದ್ರೂ ಒಪ್ಪಿಸ್ಕೊಡುವಾಗ ನಿನ್ನ ತಪ್ಪಿಸ್ತಾನೆ ದೇವರಿಗೆ ಸ್ತೋತ್ರ. ನಿನ್ನ ಜೀವಿತ ತಪ್ಪಿಸಿ ಕಾಪಾಡ ಶಕ್ತಿನ ಒಪ್ಪಿಸ್ಕೊಡ್ತೀಯ ಈ ಸಮಯದಲ್ಲಿ. ಆದರೆ 5ನೇದಾಗಿ ತಪ್ಪಿಸುವ ದೇವರು. 6ನೇದಾಗಿ ಆತನು ಘನಪಡಿಸುವ ದೇವರಾತನಾಗಿದ್ದಾನೆ. ನಿನ್ನನ್ನ ಘನಪಡಿಸ್ತಾನೆ ದೇವರಿಗೆ ಸ್ತೋತ್ರ. ಅಂದ್ರೆ ದಾವೀದ ಮಹಾರಾಜನ ಯೋಚನೆ ಮಾಡಿರ್ತೀರಿ. ದಾವೀದ ಮಹಾರಾಜನ ದೇವ್ರು ಏನ್ ಮಾಡ್ದ, ಆತನು ಕುರಿ ಕಾಯುವಂತ ಹುಡುಗನ ಹಿಡಿದು ರಾಜನನ್ನಾಗಿ ಮಾಡುವಂತದಲ್ಲಿ ಮಾಡಿದ ದೇವರಿಗೆ ಸ್ತೋತ್ರ. ಘನಪಡಿಸುವ ದೇವರಾತನಾಗಿದ್ದಾನೆ. ನಿನ್ನನ್ನ ಕೆಳಗಿದ್ದಂಥ ವ್ಯಕ್ತಿಯನ್ನ ಉನ್ನತ ಸ್ಥಾನಕ್ಕೆ ಏರಿಸಲು ಶಕ್ತನ ದೇವರಾತನಾಗಿದ್ದಾನೆ.
ಉನ್ನತವಾಗಿದ್ದಂತನ್ನ ಕೆಳಗೆ ತಬ್ಬಲು ಶಕ್ತಿನ ದೇವರಾತನಾಗಿದ್ದ ಪ್ರೀಸಮಾದ ನಮ್ಮ ದೇವರ ಹೇಳ್ತಾನೆ, ಸರ್ವಶಕ್ತಿ ನಿನ್ನನ್ನು ಘನಪಡಿಸ್ತೇನೆ, ನಾನು ನಿನ್ನ ಹೆಸರನ್ನು ಘನಪಡಿಸ್ತೇನೆ, ನಿನ್ನ ಜೀವಿತವನ್ನು ಘನಪಡಿಸ್ತೇನೆ. ನಿನ್ನ ಜೀವಿತ 4 ಗಂಟೆಗೆ ಗೊತ್ತಾಗಿ ನಾನು ಮಾಡ್ತೇನೆ. ಹಾಗಾದರೆ ನಮ್ಮ ದೇವರು ನೀನು 3 ಸಂಗತಿಯನ್ನು ಮಾಡಿದ್ರೆ, ಈಗ 6ನೇ ಸಂಗತಿ ಹೇಳ್ತೇನೆ, ನಿನ್ನ ನಾನು ಘನಪಡಿಸ್ತೇನೆ. ದೇವರು ಇಷ್ಟ. ಆದರೆ 7ನೇ ಕ್ರೈಸ್ತಮದಲ್ಲಿ ನಾನು ದೀರ್ಘಾಯುಷ್ಯವನ್ನು ಅನುಗ್ರಹಿಸ್ತೇನೆ. 7ನೇದಾಗಿ ಹೇಳ್ತಾನೆ ದೀರ್ಘಾಯುಷ್ಯವನ್ನು ಅನುಗ್ರಹಿಸಿಕೊಂಡು. ಎಂಥ ಆಯುಷ್ಯ ಅಂತ ಹೇಳ್ತಾನೆ? ದೀರ್ಘಾಯುಷ್ಯ. ಕೊರೋನಾ ವೈರಸ್ ಕ್ರೈಸ್ತಮದಲ್ಲಿ ಅಯ್ಯೋ 10 ವರ್ಷದೊಳಗಿನ ಮಕ್ಕಳು ಯಾರು ಹೊರಗೆ ಬರೋಂಗಿಲ್ಲ, 65 ವರ್ಷದ ಮಕ್ಕಳು 65 ವರ್ಷದ ಮುದುಕರು ಯಾರು ಹೊರಗೆ ಹೋಗಂಗಿಲ್ಲ. ಏನು ಮಾಡ್ತಾರೆ? ಕೊರೋನಾ ವೈರಸ್ ಅಟ್ಯಾಕ್ ಮಾಡ್ತಾರೆ. ಇಲ್ಲಿ ವಾಕ್ಯ ದರ್ಶನದಲ್ಲಿ ದೀರ್ಘಾಯುಷ್ಯ ಕೊಡ್ಲಿಕ್ಕೆ ಶಕ್ತನ ದೇವರಾತನಾಗ ದೇವರಿಸ್ತೋದು. ಹಾಗಾದ್ರೆ ಈ ದೀರ್ಘಾಯುಷ್ಯ ನಿಮಗೆ ಬೇಕಾ? ಕೊರೋನಾ ವಿಷಯವನ್ನು ಭಯಪಡ್ತಾ ಇದೆಯಾ? ಬೇರೆ ವಿಷಯಗಳು ಭಯಪಡ್ತಾ ಇದೆಯಾ? ಎದುರ್ತಾ ಇದೆಯಾ? ಅಂಜುವುದಿಲ್ಲ. ಆದರೆ ನೀನು ಮಾಡಬೇಕಾದ್ರೆ ನಮ್ಮ ಸ್ಯಾನಿಟೈಸರ್ ತಗೊಳ್ಬೇಕು, ಮಾಸ್ಕ್ ಹಾಕೊಳ್ಬೇಕು. ಈ ಸಮಯದಲ್ಲಿ ಹೌದು ಮಾಸ್ಕ್ ಹಾಕಿ ಮಾತಾಡೋದೆ, ಹೌದು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಈ ಸಮಯದಲ್ಲಿ ಹೌದು ನೀನು ಮುಟ್ಟಿದ್ರೆ ಅದಕ್ಕೆ ಹೋಗೋದ್ರ ಬರೋದ್ರುಗಳು ಜಾಗೃತರಾಗಿರ್ಬೇಕು. ಊರಿಗೆ ಹೋಗುವಾಗ, ಬರುವಾಗ, ಕೂತ್ಕೊಳ್ಳುವಾಗ, ಹೇಳುವಾಗ ಅಕ್ಕಪಕ್ಕದ ವಿಷಯ ಜಾಗೃತರಾಗಿರ್ಬೇಕು. ಮಾಡಬೇಕಾದನ್ನ ಮಾಡಬೇಕು. ತಲೆ ಗಟ್ಟಿ ಅಂತೇಳಿ ಖಾಲಿ ಕೂತ್ಕೊಳ್ಳೋದಲ್ಲ. ದೇವರಾತ್ಮದ ಮಾತು ಅಂದರೆ ಆತ ನಿನ್ನನ್ನು ದೀರ್ಘಾಯುಷ್ಯನ್ನು ಕೊಡಲಿಕ್ಕೆ ಶಕ್ತನ ದೇವರಾತನಾಗಿ ದೇವಿಸ್ತದೆ. ಆದ್ರೆ ಆಯುಷ್ಕಾಲ ಬೇರೆ, ದೀರ್ಘಾಯುಷ್ಯ ಬೇರೆ. ನಮ್ಮ ಆಯುಷ್ಕಾಲ 70 ಬರ ಹಚ್ಚಿದ್ರೆ 80. ದೇವತಾನೆ ದೀರ್ಘಾಯುಷ್ಯ ಕೊಡಲಿಕ್ಕೆ ಶಕ್ತನ ದೇವರಾತನಾಗಿ. ಬಿಲ್ಲಿಗ್ರಾಮ್ ದೇವರ ಸೇವಕರು 199 ವರ್ಷ ದಾಟಿ 100ನೇ ವರ್ಷ ದಾಟಿದಾಗ ಅವ್ರು ತೀರ್ಕೊಂಡು. ಡಾಕ್ಟರ್ ಬಿಲ್ಲಿಗ್ರಾಮ್ ಎಂಬ ದೇವರ ಸೇವಕರು 99 ವರ್ಷ ದಾಟಿ 100ನೇ ವರ್ಷ ದಾಟಿದಾಗ ತೀರ್ಕೊಂಡು. ಏನಾಯ್ತು? ದೀರ್ಘಾಯುಷ್ಯ ಕೊಟ್ಟ ದೇವರಾತನಾಗಿ ದೇವಿಸ್ತದೆ. ದೇವರಾಗದ ಫಲ ಆಯ್ತು 80 ವರ್ಷ ಅಂತ ಹೇಳಿದ್ರೆ 20 ವರ್ಷ ಜಾಸ್ತಿ ಕೊಟ್ಟವರಿಗೆ. ಆದರೆ ನಮ್ಮ ದೇವರು ಸರ್ವಶಕ್ತನ ದೇವರಾತನ ದೇವಿಸ್ತದೆ. ಆಯುಷ್ಕಾಲ ಬೇಕಾದ ಜೀವಿತಕ್ಕೆ ಆಗ ದೀರ್ಘಾಯುಷ್ಯ ಕೊಟ್ಟು ಶಕ್ತನಾಗಿದ್ದಾನೆ. ಭಯ ಪಡಬೇಡ, ಹೆದರಬೇಡ ಪ್ರಿಯ ಸಹೋದರ ಸಹೋದರಿ. ಏನಾದರೂ ಚಿಂತೆ ಮಾಡಬೇಡಿ. ಸಮಾಧಾನ ಸಾವುಗಳನ್ನು ನೋಡಿ ಭಯಪಡದೆ, ಹೌದು ಸಾವನ್ನು ಎದುರಿಸಿ ಕೂಡ ದೇವರಿಗೆ ನೀನು ಭಯಪಡಬೇಕೆಂದು ಹೇಳ್ತಾರೆ. ಹಾಗೆ 8ನೇ ವಿಷಯದಲ್ಲಿ ಅಲ್ಲಿ ವಾಕ್ಯದ ಸಮಯದಲ್ಲಿ ನಾನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನೆಂದು. 8ನೇ ವಿಷಯ ತೃಪ್ತಿದಾಯಕ, ಸ್ಯಾಟಿಸ್ಫೈಡ್ ಲೈಫ್ ಅಂತ ಹೇಳ್ತೇವೆ. God will satisfy your all feelings. He is able to satisfy everything which you want to. ದೇವರ ಸಮಯದಲ್ಲಿ I am going to satisfy your life. ಬಹಳ ಕಷ್ಟ ಪ್ರಿಯ ಸಮಯ. ರಿಟೈರ್ಮೆಂಟ್ ಆಗ್ತದೆ ಜೀವಿತದಲ್ಲಿ, ಅನೇಕ ರಿಟೈರ್ಮೆಂಟ್ ಆಗ್ತದೆ ಸಮಯ. ರಿಟೈರ್ಮೆಂಟ್ ಆಗುವಾಗ ತೃಪ್ತಿ ಇಲ್ಲ ಅವರಿಗೆ. ರಿಟೈರ್ಮೆಂಟ್ ಆಗಿ ಮನೆಗೆ ಹೋಗ್ಬೇಕಾದ್ರೆ ಏನು ಮಾಡಲಪ್ಪ ಜೀವನದಲ್ಲಿ ಬಹಳ ಬೇಸ್ತರ, ಅನೇಕ ತೃಪ್ತಿ ಇಲ್ಲ ಪ್ರಿಯ ಸಮಯದಲ್ಲಿ. ದುಡಿದು ಬರ್ತಾರೆ, ಬೆಳಗಿದ್ದಾರೆ, ಸಾಕು ದುಡಿತಾರೆ, ತೃಪ್ತಿ ಇಲ್ಲ. ಗಂಡನ ಹೋಗ್ತಾನೆ, ಹೆಂಡತಿ ಹೋಗ್ತಾನೆ, ಮಗನ ಹೋಗ್ತಾನೆ, ಮಗಳು ಹೋಗ್ತಾನೆ, ಎಲ್ಲ ದುಡಿದು ತೃಪ್ತಿ ಇಲ್ಲ. ತೃಪ್ತಿ ಹೊಂದಂತ ಜೀವಿತ. ಆದ್ರೆ ವಾಕ್ಯದ ಮಾತು ಇದ್ದದರಲ್ಲಿಯೇ ತೃಪ್ತಿ ಪಡಿಸುವಂತೆ ಸಹಾಯ ಮಾಡುವ ದೇವರು ನಮ್ಮ ದೇವರಾಗಿದೆ. ದೇವರಿಸ್ತೋದು. ನೀನು ಏನು ಕೊಟ್ಟಿದ್ದಾನೋ ಆ ಇರುವಂತ ಆ ಸಿಸ್ಟಮ್ನಲ್ಲೇ ಇರುವಂತ ಆ ಒಂದು ಎಕನಾಮಿಕ್ ಸಿಸ್ಟಮ್ನಲ್ಲೇ ನಿನಗೆ ತೃಪ್ತಿಯನ್ನು ಸ್ಯಾಟಿಸ್ಫೈ ಶಕ್ತನ ದೇವರಾತನ ಇದೆ. He will make you satisfied. ತೃಪ್ತಿಯೊಂದಿಗೆ ಪ್ರಿಯ ಸಮಯದಲ್ಲಿ ಕೇಳಿಸ್ಕೋ, ಸರಿಯಾಗಿ ಕೇಳಿಸ್ಕೋ. ಸಾಯುವ ಸಮಯದಲ್ಲಿ ತೃಪ್ತಿಯಾಗಿರ್ಬೇಕು ನಿನ್ನ ಜೀವಿತ. ಎಲ್ಲೋ ಚಿಂತೆ, ಎಲ್ಲೋ ಬಾಧೆಯಿಂದ ಸಾಯ್ಬೇಡ. ನೀನು ಎಲ್ಲ ಮಾಡೋ ಸಮಯದಲ್ಲಿ ನೀನು ಭಕ್ತನಾಗಿ ಸಾಯ್ಬೇಕು, ತೃಪ್ತಿ ಹೊಂದಿದ ಸಾಯ್ಬೇಕು. ಯಾವುದೇ ಚಿಂತೆ ಇಟ್ಕೊಂಡು ಸಾಯ್ಬಾರ್ದು ಸಮಯದಲ್ಲಿ. ದೇವರ ವಾಕ್ಯದ ಸಮಯದಲ್ಲಿ ಆತನ 8ನೇ ವಿಷಯ ತೃಪ್ತಿಯನ್ನ ಕೊಡುವಂತ ದೇವರಾತನಾಗಿದ್ದಾನೆ. ಆಗ ನಿಮ್ಗೆ ಬೇಕಾದ ತೃಪ್ತಿ ಜೀವಿತ ಬೇಕು. ಈ ಸಮಯದಲ್ಲಿ ಹೊಟ್ಟೆ ತುಂಬಾ ನೋಡಿ, ಅನೇಕರು ಮಾತಾಡ್ತಾರೆ, ಇವತ್ತು ಹೌದು ನಾನು ತೃಪ್ತಿಯಾಗಿ ಊಟ ಮಾಡೋದು ನೋಡಿ ಅಂತ ಹೇಳ್ತಾರೆ. ನಾನು ತೃಪ್ತಿಯಾಗಿ ಊಟ ಮಾಡಿದೆ ನಾನು ಅಂತ ಹೇಳ್ತಾರೆ. ಕೆಲವರು ನೋಡ್ರಿ, ನಾನು ಇವತ್ತು ತೃಪ್ತಿಯಾಗಿ ಗಾಂಜಾ ಸೇದ ನೋಡಿರ್ತಾರೆ. ಕೆಲವರು ಗಾಂಜಾ ಸೇದವರು ತೃಪ್ತಿಯಾಗಿ ಗಾಂಜಾ ಸೇದಿದ್ದಾರೆ. ತೃಪ್ತಿಯಾಗಿ ಕುಡಿಯೋರು ನಾನು ಮನಸ್ಫೂರ್ತಿ ಕುಡ್ಬಿಟ್ಟು ತೃಪ್ತಿಯಾಗಿ ಕುಡ್ಬಿಟ್ಟು ನೋಡೋದು ಕುಡಿ ಅಂತ ಏನು ಅರ್ಥ ಪ್ರೇರೆ, ಅವರಿಗೆ ಸ್ಯಾಟಿಸ್ಫೈ ಆಗೋಷ್ಟು ಮಾತು ಮಾಡ್ತಾರೆ. ಆದ್ರೆ ಇಲ್ಲಿ ಈ ದೇವರೊಬ್ಬನ ತೃಪ್ತಿ ಪಡಲಿಕ್ಕೆ ಶಕ್ತನಾಗ ದೇವರಿಸ್ತೋದು. ಹಾಗಾದ್ರೆ ಇವತ್ತು ನಿನ್ನ ಮನೆ ನಿನಗೆ ತೃಪ್ತಿ ತರಬೇಕು, ನಿನ್ನ ಕೆಲಸ ತೃಪ್ತಿ ತರಬೇಕು, ನಿನ್ನ ಸೇವೆ ನಿನಗೆ ತೃಪ್ತಿ ತರಬೇಕು. ಪ್ರಿಯ ಸಹೋದರ ಸಹೋದರಿ, ದೇವರು ನಿನ್ನ ತೃಪ್ತಿ ಪಡಲಿಕ್ಕೆ ಶಕ್ತನಾಗಿ ದೇವರಿಸ್ತೋದು. ಹಾಗಾದ್ರೆ ನೀನು 3 ವಿಷಯ ಮಾಡುವಾಗ 8ನೇ ವಿಷಯ ನಿನಗೆ ತೃಪ್ತಿ ಪಡಿಸ್ತಾನೆ. 9ನೇ ವಿಷಯ, ಕೊನೆ ವಿಷಯ, ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸ್ತೇನೆ. ದೇವರು 9ನೇದಾಗಿ ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವ ದೇವರಾತನಾಗಿದೆ. ಬೆಲೆವಿಟ್ ನಮ್ಮ ಪ್ರಿಯ ಸಹೋದರ ಸಹೋದರಿ, ವಿಶೇಷ ರಕ್ಷಣೆ ಇವತ್ತೇ, ವಿಶೇಷ ರಕ್ಷಣೆ ಈ ದಿನವೇ, ವಿಶೇಷ ರಕ್ಷಣೆ ಈ ಗಳಿಗೆಯಲ್ಲೇ, ವಿಶೇಷ ರಕ್ಷಣೆ ಈ ಸಿಚುವೇಶನ್ ಅಲ್ಲೇ ಆತನು ನಿನಗೆ ತೋರಿಸುವ ದೇವರಾಗಿದ್ದಾನೆ.
ಕೊರೋನಾ ವೈರಸ್ ಬಂದಿದೆ ಪ್ರೇಮ್ ಸಮಾಧಾನ. ಎಲ್ಲಿ ಬೇಕಲ್ಲಿ ಹೋಗಂಗಿಲ್ಲ, ಯಾವ್ದು ಬೇಕಾದ್ರೂ ಮುಟ್ಟಂಗಿಲ್ಲ, ಯಾರು ಬೇಕಾದ್ರೂ ಕೂತ್ಕೊಳ್ಳಂಗಿಲ್ಲ. ಹೌದು, ಎಲ್ಲಿ ಏನಾಗ್ತದೆ ಗೊತ್ತಿಲ್ಲ, ಯಾರ ಮೇಲೆ ಕೊರೋನಾ ವೈರಸ್ ಗೊತ್ತಿಲ್ಲ, ಯಾರು ಎಂತ ಗೊತ್ತಿಲ್ಲ ಪ್ರೇಮ್. ಅಲ್ಲಿ ವಾಕ್ಯತಾನೆ ನನ್ನ ವಿಶೇಷವಾದ ರಕ್ಷಣೆಯನ್ನು ನಾನು ನಿನಗೆ ತೋರಿಸಿದ್ದೇನೆ. ಆದರೆ ಈ ವಿಶೇಷ ರಕ್ಷಣೆ ನಿನಗೆ ಬೇಕಾ ಪ್ರಿಯ ಸಹೋದರ ಸಹೋದರಿ? ನೀನು ಗಾಡಿಯಿಂದ ಹೊರಗೆ ಹೋಗ್ತಾ ಇದೆಯಾ, ಗೊತ್ತಿಲ್ಲ ಏನಾಗ್ತೀನಿ. ನೀನು ಹೊರಗೆ ಹೋಗ್ತಾ ಇದ್ದ ಕೆಲಸಕ್ಕೆ ಗೊತ್ತಿಲ್ಲ ಏನಾಗ್ತದೆ. ನೀನು ಸ್ಕೂಲ್ ಕಾಲೇಜಿಗೆ ಹೋಗ್ತಾ ಇದ್ದೆ ಏನಾಗ್ತದೆ ಗೊತ್ತಿಲ್ಲ ನಿನ್ನ ಜೀವಿತ. ಹೌದಾದ್ರು ಹೋಗಿದ್ದೆ, ಮನೆಗೆ ಹೊರಗೆ ಹೋಗಿದ್ದೆ, ಮಾರ್ಕೆಟಿಗೆ ಹೋಗಿದ್ದೆ, ಬರೋಣಗಾಗಿ ವೈರಸ್ ಅಟ್ಯಾಕ್ ಆಗಿಬಿಟ್ಟಿದ್ದೀನಿ, ಕೊರೋನಾ ವೈರಸ್ ಅಟ್ಯಾಕ್ ಆಗಿದ್ದೇನೆ, ಗೊತ್ತಿಲ್ಲ ನನಗೆ. ಹಾಗಾದ್ರೆ ಪ್ರಿಯ ಹೇಳ್ತೇನೆ, ನನ್ನ ವಿಶೇಷ ರಕ್ಷಣೆ ತೋರಿಸ್ತೇನೆ, ಎಂದು ರಕ್ಷಿಸ್ತೇನೆ ಅಂತ ದೇವ ಸ್ತೋತ್ರ. ಇವತ್ತು ವಾಕ್ಯ ಹೇಳುವಂತ ನಾನಾಗಲಿ, ಇವತ್ತು ಹಾಡಿ ಆಡುವಂತ ಮಕ್ಕಳಾಗಲಿ, ವಾದ ಬರುತ್ತ ಮಕ್ಕಳಾಗಲಿ, ಯಾವುದು ಬಿಡಿಯ ತೋರಿಸ್ತ ಮಗನಾಗಲಿ, ಅವರು ಕುಳಿತು ವಾಕ್ಯವನ್ನು ಕೇಳಿದ ನೀನಾಗಲಿ, ಇವತ್ತು ನಾವೆಲ್ಲರೂ ಇರುವುದು ಆತನ ವಿಶೇಷ ರಕ್ಷಣೆಯಿಂದಲೇ. ಆತನ ವಿಶೇಷ ರಕ್ಷಣೆಯಿಂದ ಇವತ್ತು ನಾವು ಚೆನ್ನಾಗಿದೆ. ದೇವರು 9 ವಿಷಯಗಳನ್ನ ದೇವರು ನಮಗೆ ಮಾಡಿದಂತೆ ಮಾಡ್ಲಿಕ್ಕಿದ್ದಾನೆ. ನೀನು 3 ವಿಷಯನ ಮಾಡಿದ್ರೆ ದೇವರು 9 ವಿಷಯ ನೀವು ಮಾಡ್ಲಿಕ್ಕೆ ದೇವರು ಸ್ತೋತ್ರ. ಮಾಡ್ತೀವಿ ಸಮಾಧಾನ 3 ವಿಷಯ ಮಾಡೋದಾಗಿದ್ರೆ ನಿನ್ನ ಆಶೀರ್ವಾದ 9 ಗ್ರಹಗಳು ಬೇರೆ, 9 ಗ್ರಹಗಳು ಇರ್ತದೆ, 9 ಆಶೆ ತುಂಬಿಸ್ತಾನೆ ನಿನಗೆ, 9 ನಡೆಸುವಿಕೆ ಕಾರ್ಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಆದರೆ ಅದು ಬೇಕಾಗಿದ್ದು, ಆಗ ನೀನು ಆಸಕ್ತನಾಗಿರು, ಆದರೆ ಆತನ ಅರ್ಥಕ್ಕೋ ಆತನಲ್ಲಿ ಮರಳಿ ನಾವು ಮಾಡುವಾಗ ದೇವರೆಲ್ಲ ಮಾಡಿ ಶಕ್ತನಾಗಿದ್ದಾನೆ. ದೇವರ ವಾಕ್ಯಗಳಿಂದ ನಿನ್ನನ್ನು, ನಿನ್ನ ಕುಟುಂಬದ, ನಿನ್ನ ಸಂಸಾರವನ್ನು, ನಿನ್ನ ಆಲೋಚನೆ ದೇವರು ಬಲಪಡಿಸಲಿ, ಆಶ್ವಸ್ತಲಿ, ಕೃಪೆಯಲ್ಲಿ ಕಾಯ್ದು ಕಾಪಾಡಲಿ. ದೇವರ ವಾಕ್ಯದಿಂದ ನಮ್ಮೆಲ್ಲರನ್ನ ಬಲಪಡಿಸಲಿ. ಆಮೇಲೆ ಕರ್ತನ ತಾನೇ ನಿಮ್ಮನ್ನು ಆಶ್ವಸ್ತಲಿದ್ದೇವೆ. ಥ್ಯಾಂಕ್ ಯು. ಸಮಯದಲ್ಲಿ ನಾವು ಕೊನೆಯ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡಿದ ಮೇಲೆ ಪರಲೋಕ ಪ್ರಾರ್ಥನೆ ಹೇಳಿ ಅಂತ್ಯ ಹೊಂದಿಕೊಳ್ಳೋಣ. ಈ ಸಮಯದಲ್ಲಿ ಕೊನೆಯ ಪ್ರಾರ್ಥನೆ ಮಾಡಿಕೊಳ್ಳೋಣ. ನನಗಾಗಿ ಚಿಂತಿಸುವ ಪರಲೋಕ ತಂದೆಯೇ, ಎಲ್ಲವನ್ನು ಒದಗಿಸುವ ನನ್ನ ಪ್ರಿಯ ಯೇಸುವೇ, ನನಗಾಗಿ ಚಿಂತಿಸುವ ಪರಲೋಕ ತಂದೆಯೇ, ಎಲ್ಲವನ್ನು ಒದಗಿಸುವ ನನ್ನ ಪ್ರಿಯ ಯೇಸುವೇ, ಹೆಚ್ಚು ಹೆಚ್ಚು ಕಾಯುವ ಪವಿತ್ರಾತ್ಮನೇ, ಹೆಚ್ಚು ಹೆಚ್ಚು ಕಾಯುವ ಪವಿತ್ರಾತ್ಮನೇ, ತಂದೆಯವರಿಗೆ ಆರಾಧನೆ, ತಂದೆಯವರಿಗೆ ಆರಾಧನೆ. ತಂದೆ ಮಗ ಪರಿಶುದ್ಧಾತ್ಮರ ಏಕ ದೇವರಂತೆ ಸ್ವಾಮಿ ಸ್ತೋತ್ರ ಕರ್ತನೆ. ನಮಗಾಗಿ ಚಿಂತಿಸುವ ಒಳ್ಳೆಯ ದೇವರು ನಿಮಗೆ ಸ್ತೋತ್ರ ಸ್ವಾಮಿ. ಹೆಚ್ಚು ಹೆಚ್ಚು ಕಾಯುವಂತ ಪವಿತ್ರಾತ್ಮನೇ ನಿಮಗೆ ಸ್ತೋತ್ರ ಸ್ವಾಮಿ. ವಂದಿಸ್ತೇವೆ ಸ್ವಾಮಿ. ತಂದೆಯಾದ ದೇವರೇ, ವಾಕ್ಯದಲ್ಲಿ ನೋಡುವ ಹಾಗೆ ಸ್ವಾಮಿ 3 ಕಾರ್ಯಗಳನ್ನು ಮಾಡುವಾಗ 9 ಆಶೀರ್ವಾದ ಅಭಿಷೇಕವನ್ನ ಬಿಡುಗಡೆ ಮಾಡಿದ ದೇವರೇ ನಿಮಗೆ ಸ್ತೋತ್ರ ಸಲ್ಲಿಸ್ತೇನೆ. ಕರ್ತನಾದ ದೇವರೇ, ನಾವು 3 ಕಾರ್ಯಗಳನ್ನು ಮಾಡುವಾಗ ಅದಕ್ಕೆ 3 ಪಟ್ಟಾಗಿ ಆಶೀರ್ವದಿಸುವಂತ ಯೆಹೋವ ಈರೇ, ಅದು ಉದಾರ ಮನಸ್ಸುಳ್ಳಂತ ಕರ್ತನಾಗಿರೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಪವಿತ್ರಾತ್ಮನಾದ ದೇವರೇ, ವಾಕ್ಯದಲ್ಲಿ ನಮಗೋಸ್ಕರವಾಗಿ ಅನೇಕ ಸಂಗತಿಗಳನ್ನ, ಆಶೀರ್ವಾದಗಳನ್ನ, ಅಭಿಷೇಕವನ್ನ, ಪ್ರಸನ್ನತೆಯನ್ನ, ಎಚ್ಚರಿಕೆಯನ್ನ, ಆಧರಿಸುವಿಕೆಯನ್ನ, ನಮ್ಮನ್ನ ಕ್ರಮಗೊಳಿಸುವಿಕೆಯನ್ನ, ಕರ್ತನೆ ಎಲ್ಲವನ್ನ ವಾಕ್ಯದ ಮುಖಾಂತರವಾಗಿ ಮಾತನಾಡುತ್ತಾ ತಿಳಿಯಪಡಿಸುವ ತಂದೆಯಾದ ದೇವರು ನಿಮಗೆ ಸ್ತೋತ್ರ ಕರ್ತನೆ. ಹೌದು ತಂದೆಯಾದ ದೇವರೇ, ಈ ಜೀವಿತ ಕಾಲ ಇರುವಾಗಲೇ ಸ್ವಾಮಿ ನಾವು ಈ ಸಂಗತಿಗಳನ್ನು ಮಾಡುವಂತೆ, ಜೀವಿತ ಕಾಲ ಇರುವಾಗಲೇ ಎಲ್ಲಾ ಸಂಗತಿಗಳನ್ನು ಅನುಭವಿಸಿ ಸ್ವಾಮಿ ತೃಪ್ತರಾಗಿದ್ದು ಸ್ವಾಮಿ ನಿಮ್ಮನ್ನು ಮಹಿಮೆ ಪಡಿಸುವ ಹಾಗೆ ಸಹಾಯ ಮಾಡ್ರಿ. ಕರ್ತನೆ, ಈವರೆಗೂ ನಡೆಸಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಇದುವರೆಗೂ ಕಾಯ್ದಂತ ಎಬೆನೇಜರನಾದ ದೇವರೇ, ಮುಂದೆ ಇಮ್ಮಾನುವೇಲ್ ಆಗಿ ನಮ್ಮನ್ನು ನಡೆಸುತ್ತೀರಿ. ಯೆಹೋವ ಶಮ್ಮ, ಕರ್ತನೆ, ನೀವು ನಂಬಿಗಸ್ತನಾಗಿ ಜೊತೆಯಾಗಿದ್ದು ನಡೆಸಿರೋದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೀರಿ ಸ್ವಾಮಿ. ಈ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ವಾಕ್ಯ ಸಂದೇಶವನ್ನು ಕೇಳಿದಂತ ಎಲ್ಲಾ ಮಕ್ಕಳ ಮೇಲೆ ನಿಮ್ಮ ಹಸ್ತ ಬಂದಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಪ್ರತಿಯೊಬ್ಬರ ಕುಟುಂಬದಲ್ಲಿ ಸ್ವಾಮಿ ಒಂದು ಆರಾಧನಾ ನಾಯಕಿಯಾಗಿ ಎದ್ದೇಳುವಂತೆ ಕೃಪೆ ಕೊಡಿ ಸ್ವಾಮಿ. ಪ್ರಾರ್ಥನಾ ವೀರರಾಗಿ ಎದ್ದೇಳುವಂತೆ ಕೃಪೆ ಕೊಡಿ ಸ್ವಾಮಿ. ವಾಕ್ಯವನ್ನು ಬೋಧಿಸುವಂತ ಮಕ್ಕಳಾಗುವಂತೆ ಪ್ರತಿ ಕುಟುಂಬದಲ್ಲಿ ಕರ್ತನೆ ಎಬ್ಬಿಸಿ ನಡೆಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಒಟ್ಟಾರೆ ಕರ್ತನಾದ ದೇವರೇ, ನೀವು ಕುಟುಂಬವನ್ನ ಮಾಡಿರುವುದು ಸ್ವಾಮಿ ನಿಮ್ಮನ್ನು ಮಹಿಮೆ ಪಡಿಸಬೇಕೆಂಬುದಾಗಿ
ನಿಮ್ಮನ್ನು ಆರಾಧಿಸಬೇಕೆಂಬುದಾಗಿ. ಆದ್ದರಿಂದಲೇ ತಂದೆಯಾದ ದೇವರೇ, ಪ್ರತಿ ಕುಟುಂಬದ ಮಕ್ಕಳಿಗೆ ಹೊತ್ತಿಗೆ ಬೇಕಾದಂತ ಆಹಾರವನ್ನ, ಬಟ್ಟೆಯನ್ನ, ಮನೆಯನ್ನ, ಕೆಲಸ ಕಾರ್ಯವನ್ನ, ಆರೋಗ್ಯವನ್ನ, ಸಮಾಧಾನವನ್ನ, ಸಂಬಂಧಗಳನ್ನ, ಬಂಧುತ್ವವನ್ನ ಅನುಗ್ರಹಿಸಿ ನಡೆಸಿದ್ದಕ್ಕಾಗಿ ಸ್ತೋತ್ರ. ಇದನ್ನ ಯಾವುದನ್ನ ಸ್ವಾಮಿ ಜೀವಿತದಲ್ಲಿ ವ್ಯರ್ಥ ಮಾಡಬೇಕೆಂಬುದಾಗಿ ನೀನು ಕೊಟ್ಟಿಲ್ಲ ಸ್ವಾಮಿ. ಇವೆಲ್ಲವುಗಳ ಮಧ್ಯದಲ್ಲಿ ದೇವರನ್ನ ಯೇಸು ಕ್ರಿಸ್ತನನ್ನ ಆರಾಧಿಸಬೇಕೆಂಬುದಾಗಿ, ನೆನಪು ಮಾಡಿಕೊಳ್ಳಬೇಕೆಂಬುದಾಗಿ, ಹೌದು ಇವತ್ತೇನೆಲ್ಲ ಕೃಪೆಯನ್ನು ಹೊಂದಿದ್ದೇವೆ ಅದು ಯೇಸು ಕ್ರಿಸ್ತನ ಕೃಪೆ ಎಂಬುದಾಗಿ, ಆ ಕೃಪೆಯಲ್ಲಿ ಆಶ್ರಿತರಾಗಿ ಕರ್ತನೆ ನಿಮಗೆ ವಂದನೆ ಸಲ್ಲಿಸಬೇಕೆಂಬುದಾಗಿ ಕೊಟ್ಟಿದ್ದೆ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಪರಿಶುದ್ಧಾತ್ಮ ದೇವರೇ ಕರ್ತನೆ, ಕುಟುಂಬದಲ್ಲಿರುವಂತ ಎಲ್ಲಾ ಕೊರತೆಗಳನ್ನ ನಿಮ್ಮ ಐಶ್ವರ್ಯಕ್ಕೆ ತಕ್ಕ ಹಾಗೆ ನೀಗಿಸಿರಿ ಸ್ವಾಮಿ ಕರ್ತನೆ. ಸಮಾಧಾನದಲ್ಲಿ ಕರ್ತನೆ ಕುಟುಂಬ ಮಕ್ಕಳು ಜೀವಿಸುತ್ತಾ, ಯಜಮಾನಿ ಜೀವಿಸುತ್ತಾ ಸ್ವಾಮಿ ಭಯಭಕ್ತಿ ಉಳ್ಳವರಾಗಿ ಕರ್ತನೆ ನಿಮ್ಮನ್ನು ಮಯಪಡಿಸುವ ಹಾಗೆ ಸಹಾಯ ಮಾಡಿ. ಈ ಜೀವಿತ ಕಾಲ ಸ್ವಾಮಿ ನೀರಿನ ಮೇಲಿರುವಂತ ಗುಳ್ಳೆಯ ಹಾಗಿದೆ ಸ್ವಾಮಿ ಕರ್ತನೆ, ಅಂಚೆಯವನ ಹಾಗೆ ವೇಗವಾಗಿ ಗತಿಸಿ ಹೋಗ್ತದೆ ಸ್ವಾಮಿ ಕರ್ತನೆ. ಆದ್ದರಿಂದ ಕರ್ತನೆ ಬಲ ಇರುವಾಗಲೇ, ಕಣ್ಣು ಕಾಣುವಾಗಲೇ, ಕಿವಿ ಕೇಳಿಸುವಾಗಲೇ, ನಡೆದಾಡುವಾಗಲೇ ಕರ್ತನ ಕಾರ್ಯಗಳನ್ನ ಅತ್ಯಾಸಕ್ತಿಯಿಂದ ಮಾಡುವಂತ ಮಕ್ಕಳಾಗುವಂತೆ ಕೃಪೆ ಕೊಡಿ ಸ್ವಾಮಿ. ಕರ್ತನ ದೇವರೇ, ನಡೆದುಕೊಂಡು ಹೋಗುವುದಕ್ಕೆ ಶಕ್ತಿ ಇರುವಾಗಲೇ ಆಲಯಕ್ಕೆ ಹೋಗಿ ಶ್ರದ್ಧೆ ಉಳ್ಳವರಾಗಿ ವಾಕ್ಯವನ್ನ ಕೇಳುವಂತೆ ಕೃಪೆ ಕೊಡಿ ಸ್ವಾಮಿ. ವಾಕ್ಯ ಕೇಳುವುದರಲ್ಲಿ, ಪ್ರಾರ್ಥನೆ ಮಾಡುವುದರಲ್ಲಿ ಬೇಜವಾಬ್ದಾರಿಕೆಯನ್ನ ಯೇಸು ರಕ್ತದಲ್ಲಿ ಮುರಿತಾ ಇದ್ದೇವೆ ಸ್ವಾಮಿ ಕರ್ತನೆ. ಆಸಕ್ತಿಯನ್ನ ದಯಪಾಲಿಸಲಿ. ಪ್ರಾರ್ಥನೆ ಮಾಡುವುದರಲ್ಲಿ ಸ್ವಾಮಿ, ವಾಕ್ಯ ಓದುವುದರಲ್ಲಿ ಸ್ವಾಮಿ, ಆಲಯಕ್ಕೆ ಹೋಗುವುದರಲ್ಲಿ ಸ್ವಾಮಿ, ಸೇವಕಿಯರನ್ನ ಗೌರವಿಸುವುದರಲ್ಲಿ ಸ್ವಾಮಿ, ಯೇಸುವನ್ನ ಕರ್ತನೆ ಸನ್ಮಾನಿಸುವುದರಲ್ಲಿ ಸ್ವಾಮಿ, ಆಧ್ಯಾತ್ಮಿಕ ಸಂಗತಿಗಳನ್ನ ಗೌರವಿಸುವುದರಲ್ಲಿ ಸ್ವಾಮಿ ಅತ್ಯಾಸಕ್ತಿ ಉಳ್ಳವರಾಗಿರುವಂತೆ ಕೃಪೆ ದಯಪಾಲಿಸಲಿ. ಪರಿಶುದ್ಧಾತ್ಮ ದೇವರೇ ಕರ್ತನೆ, ಇವತ್ತು ಅನೇಕ ಸಂಗತಿಗಳನ್ನ ಕೆಟ್ಟ ದಾರಿಗೆ ನಡೆಸುವಂತ ಮಕ್ಕಳಿದ್ದಾರೆ ಸ್ವಾಮಿ. ಕೆಟ್ಟದ್ದು ಯಾವುದು, ಒಳ್ಳೆಯದು ಯಾವುದನ್ನ ವಿವೇಚಿಸಿ ತಿಳಿದುಕೊಂಡು ಸ್ವಾಮಿ ಅವರೇ ಅದನ್ನು ನಿರ್ಧರಿಸಿ ಕರ್ತನೆ, ಅದು ನಿರ್ದಿಷ್ಟಪಡಿಸಿಕೊಂಡು ನಿರ್ಧರಿಸಿದವರಾಗಿ ಕರ್ತನೆ ಒಳ್ಳೆಯದನ್ನ ಬಿಗಿಯಾಗಿ ಹಿಡಿದುಕೊಳ್ಳುವುದಕ್ಕೆ ಕೃಪೆ ದಯಪಾಲಿಸಲಿ ಸ್ವಾಮಿ. ಹೌದು ತಂದೆಯಾದ ದೇವರೇ, ಕೊನೆಯವರೆಗೆ ತಾಳಿಕೊಳ್ಳುವವನು ರಕ್ಷಣೆ ಹೊಂದುವನೆಂಬುದಾಗಿ ವಾಕ್ಯ ಹೇಳ್ತದೆ ಸ್ವಾಮಿ. ಆದ್ದರಿಂದ ಈಗಾಗಲೇ ರಕ್ಷಣೆ ಹೊಂದಿದ್ದೇವೆ, ದಿನವೂ ರಕ್ಷಣೆ ಹೊಂದುತ್ತಾ ಇದ್ದೇವೆ, ಮುಂದೆಯೂ ಇನ್ನೂ ರಕ್ಷಣೆ ಹೊಂದಲಿಕ್ಕಿದ್ದೇವೆ ಸ್ವಾಮಿ. ಕೊನೆಯವರೆಗೆ ತಾಳಿಕೊಳ್ಳುತ್ತಾ ಈ ಒಂದು ಕ್ರೈಸ್ತಿಯ ಜೀವಿತದಲ್ಲಿ, ಆತ್ಮೀಕ ಜೀವಿತದಲ್ಲಿ ಸ್ವಾಮಿ ಹೌದು ಪ್ರಯಾಸ ಪಡುತ್ತಾ ಸ್ವಾಮಿ ನಿಮ್ಮನ್ನೇ ನೋಡುತ್ತಾ ಪ್ರತಿ ಹೆಜ್ಜೆ ಮುಂದೆ ನಡೀಲಿಕ್ಕಾಗುವಂತೆ ಸಹಾಯ ಮಾಡಿ ಸ್ವಾಮಿ. ಪ್ರತಿನಿತ್ಯದ ಜೀವಿತದಲ್ಲಿ ಸ್ವಾಮಿ ದಿನವೂ ಬೆಳಗಾಗುವಾಗಲೇ ಪ್ರಾರ್ಥನೆಯಿಂದ ಪ್ರಾರಂಭಿಸುವಂತೆ ಕೃಪೆ ಕೊಡ್ರಿ. ಹೌದು ದಿನವೂ ರಾತ್ರಿ ಆಗುವಾಗ ಕುಟುಂಬ ಸಮೇತವಾಗಿ ಪ್ರಾರ್ಥನೆ ಮಾಡುತ್ತಾ ದಿನವನ್ನ ಕಳೆಯುವಂತೆ ಸಹಾಯ ಮಾಡಿ ಕತೆ. ಹೀಗೆ ಮಾಡುವಾಗ ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ಜೀವಿಸುತ್ತಾ ಮುಂದೆ ಸಾಗಲಿಕ್ಕಾಗುವಂತೆ ಸಹಾಯ ಮಾಡಿ. ಅವನ ತಂದೆ ಆದ ದೇವರೇ, 3 ವಿಷಯಗಳನ್ನ ಮಾಡುವಾಗ 9 ಆಶೀರ್ವಾದದ ಬಗ್ಗೆ ಧ್ಯಾನ ಮಾಡುವಂತೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ಈ ಕಾರ್ಯಗಳನ್ನ ಆಸಕ್ತಿಯಿಂದ ನೆನಪಿನಿಂದ ಮಾಡುತ್ತಾ ಮುಂದೆ ಸಾಗುವಂತೆ ಸಹಾಯ ಮಾಡಿ. ವಾಕ್ಯಕ್ಕಾಗಿ ಸ್ತೋತ್ರ, ಸೇವಕರಿಗಾಗಿ ಸ್ತೋತ್ರ, ಕುಟುಂಬ ಮಕ್ಕಳಿಗಾಗಿ ಸ್ತೋತ್ರ ಸ್ವಾಮಿ, ಸಭೆಯವರಿಗಾಗಿ ಸ್ತೋತ್ರ, ಸೇವೆ ಮಾಡುವಂತೆಲ್ಲ ಮಕ್ಕಳಿಗಾಗಿ ಸ್ತೋತ್ರ ಸ್ವಾಮಿ. ಇಡೀ ಪ್ರಪಂಚದಲ್ಲಿ ಸ್ವಾಮಿ, ಇಡೀ ದೇಶದಲ್ಲಿ ಸ್ವಾಮಿ ಕರ್ತನೆ, ಇಡೀ ರಾಜ್ಯದಲ್ಲಿ ಸ್ವಾಮಿ, ಇಡೀ ಜಿಲ್ಲೆಯಲ್ಲಿ ಸ್ವಾಮಿ, ಇಡೀ ತಾಲೂಕಿನಲ್ಲಿ ಸ್ವಾಮಿ, ಹಳ್ಳಿಗಳಲ್ಲಿ ಸ್ವಾಮಿ ಕರ್ತನೆ ನಿಮ್ಮ ಪ್ರಸನ್ನತೆ ಆಗಬಾರದು ಸ್ವಾಮಿ. ದೈವಾಭಿಷೇಕದಿಂದ ತುಂಬಿಸಿ ನಡೆಸಲಿ ಸ್ವಾಮಿ ಕರ್ತನೆ. ನಿಮ್ಮ ಚಿತ್ತ ಇಡೀ ಪ್ರಪಂಚದಲ್ಲಿ ನೆರವೇರಲಿ ಸ್ವಾಮಿ ಕರ್ತನೆ. ನಿಮ್ಮ ಉದ್ದೇಶ ನೆರವೇರಲಿ ಸ್ವಾಮಿ. ಹೌದು ತಂದೆ ಆಗ್ತೇವೆ, ಇಡೀ ಪ್ರಪಂಚದ ಜನರಿಗೋಸ್ಕರವಾಗಿ ರಕ್ತವನ್ನ ಸುರಿಸಿದ್ದೀರಿ ಸ್ವಾಮಿ. ಆ ರಕ್ತದ ಉದ್ದೇಶ ನೆರವೇರಿಸಲ್ಪಡಲಿ ಸ್ವಾಮಿ. ಪರಲೋಕ ರಾಜ್ಯಕ್ಕೆ ಜನರು ಓಡಿ ಬರಲಿ ಸ್ವಾಮಿ ಕರ್ತನೆ. ತಂದೆಯಾದ ದೇವರೇ, ವಾಕ್ಯವನ್ನ ಕೊಟ್ಟಿದ್ದೀರಿ, ಪ್ರಾರ್ಥನೆ ಕೊಟ್ಟಿದ್ದೀರಿ, ಆಲಯವನ್ನ ಕೊಟ್ಟಿದ್ದೀರಿ, ಯೇಸು ರಕ್ತವನ್ನ ಕೊಟ್ಟಿದ್ದೀರಿ. ಅದನ್ನು ದಿನವೂ ಉಪಯೋಗ ಮಾಡಿಕೊಳ್ಳುತ್ತಾ ಸ್ವಾಮಿ ಒಂದು ಕರ್ತನಾತ್ಮದಿಂದ ತುಂಬಿಸಲ್ಪಡುವ ಹಾಗೆ ಎಲ್ಲರನ್ನ ನಡೆಸಲಿ. ನೀವು ತಾನೇ ಮೈ ಮುಂದೆ ಈ ದಿನಗಳಲ್ಲಿ ಸ್ವಾಮಿ ಚರ್ಚೆ ಸೋಪನಾಗುವುದಕ್ಕಾಗಿ ನೀವು ಕೃಪೆ ಕೊಟ್ಟಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನು ಮುಚ್ಚಿದ್ದು ಯಾರು ತೆರೆಯಲಾರದು ಸ್ವಾಮಿ. ಯೇಸು ಕ್ರಿಸ್ತನು ತೆರೆಯುವಂತದ್ದನ್ನ ಯಾರು ಮುಚ್ಚಲಾರದು ಸ್ವಾಮಿ ಕರ್ತನೆ. ಯಾರು ತೆರೆಯಲ್ಪಡುವಾಗ ಆತ್ಮನ ಅಭಿಷೇಕದಿಂದ ತುಂಬಿಸಿ ಆರಾಧಿಸುವಾಗ ಅನೇಕ ವಿಧವಾದ ಆತ್ಮನ ವರಗಳಿಂದ ಎಲ್ಲರನ್ನ ತುಂಬಿಸಿರಿ ಸ್ವಾಮಿ. ನೀವು ತಾನೇ ಮಹಿಮಂತ್ರಿ ಸ್ವಾಮಿ. ಮುಂದಿನ ವಾರ ತಿರುಗಿ ಬರುವಾಗ ಇನ್ನೂ ಪ್ರಸನ್ನತೆಯಲ್ಲಿ ತುಂಬಿಸಲ್ಪಟ್ಟವರಾಗಿ ಅನೇಕ ಕಾರ್ಯಗಳನ್ನ, ಆತ್ಮೀಕ ಕಾರ್ಯಗಳನ್ನ ತೆರೆಸುವುದಕ್ಕಾಗಿ ತೀರ್ಮಾನ ಮಾಡಿಕೊಳ್ಳುವಂತೆ ಸಹಾಯ ಮಾಡಬೇಕೆಂಬುದಾಗಿ ಇದರಿಂದ ನಡೆಸಿಕೊಟ್ಟದಕ್ಕಾಗಿ ಸ್ತೋತ್ರ ಮಾಡ್ತಾ ಎಲ್ಲ ಧರ್ಮಾನ ಮಹಿಮೆಯನ್ನ ಯೇಸುವಿನ ಪಾದಕ್ಕೆ ಅರ್ಪಿಸಿ ನಮ್ಮನ್ನು ತಗ್ಗಿಸಿಕೊಳ್ಳದ ನಿಮ್ಮನ್ನು ಹೆಚ್ಚಿಸುತ್ತಾ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಒಳ್ಳೆ ತಂದೆಯೇ, ಆಮೆನ್. ಪರಲೋಕದ ನಮ್ಮ ತಂದೆಯೇ, ನಾಮ ಪ್ರಶಂಸೆ ಪಡಲಿ, ರಾಜ್ಯವು ಬರಲಿ, ನಿಮ್ಮ ಚಿತ್ತವು ಪರಲೋಕ ಪ್ರಕಾರ ಭೂಲೋಕ ನೆರವೇರಲಿ.
ನಮ್ಮಲ್ಲಿ ದಯಪಾಲಿಸಿಕೊಳ್ಳಿಸಿ. ನಮಗೆ ತಪ್ಪಾದ ನಾವು ಕ್ಷಮಿಸಿರಿ. ನಮ್ಮ ಶೋಧನೆಗೆ ಸೇರಿಸಿ ಇಲಾಖೆಯನ್ನು ತಪ್ಪಿಸಿರಿ. ಯಾಕಂದ್ರೆ ರಾಜ್ಯವು ಬಲವು ಮಹಿಮೆ ಸದಾ ನಮ್ಮದೇ ಸ್ವಾಮಿ. ಆಮೇಲೆ ಈಗ ನಮ್ಮ ರಕ್ಷಕ ಯೇಸು ಕ್ರಿಸ್ತನ ಕೃಪೆಯು ತಂದೆಯ ದೇವರ ಮಹಾಪ್ರೀತಿಯು ಪರಿಶುದ್ಧಾತ್ಮನ ಜಗತ್ತಿನ ಸಹವಾಸ ಗೆಲುವಿಗೆ ಇಲ್ಲಿ ಸೇರಿ ಬಂದಿರುವಂತೆ ಎಲ್ಲ ನನ್ನ ಪ್ರೀತಿಯ ಮಕ್ಕಳೊಂದಿಗೂ ಕುಟುಂಬದೊಂದಿಗೂ ಸಂಬಂಧಿಕರೊಂದಿಗೂ ಬಂಧುಮಿತ್ರ ಆಪ್ತ ಪ್ರಿಯರೊಂದಿಗೂ ಸೇವಕರೊಂದಿಗೂ ವಾಕ್ಯವನ್ನು ಕೇಳಿ ನಂಬಿ ಆಸ್ವಾದಿಸಿದ ಪ್ರತಿಯೊಬ್ಬರೊಂದಿಗೂ ಇಂದು ಎಂದು ಸದಾಕಾಲವಾಗಿರಲಿ ಸ್ವಾಮಿ. ಆಮೇಲೆ ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡುವ ಒಂದನ್ನು ಮರೆಬೇಡ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರನ್ನು ಆಶೀರ್ವದಿಸಲಿ.